ನಮಸ್ಕಾರ. ಸರ್ವಪಿತ್ರಿ ಅಂತ ಕರೆಯಲ್ಪಡುವಂತಹ ಮಹಾಲಯ ಅಮಾವಾಸ್ಯೆಯ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈ ಮಹಾಲಯ ಅಮಾವಾಸ್ಯೆ ಅಂದ್ರೇನು, ಯಾವ ಕಾರಣಕ್ಕೆ ಮಾಡ್ತಾರೆ, ಮೋಕ್ಷಕ್ಕಾಗಿ ಪಿಂಡ ಇಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದಾಗಿ ಇದರ ಉದ್ದೇಶ ಏನು, ಇದನ್ನು ನಂಬಿಕೆ ಅನ್ಬೇಕಾ ಮೂಢನಂಬಿಕೆ ಅನ್ಬೇಕಾ, ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಈಗಲೂ ಇದೆ. ಹಾಗಾಗಿ ಅಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಮಹಾಲಯ ಅಮಾವಾಸ್ಯೆಯ ಹಿನ್ನೆಲೆ ಇರಬಹುದು, ಅದರ ಮಹತ್ವ ಇರ್ಬೋದು, ಮೋಕ್ಷಕ್ಕಾಗಿ ಇರುವಂತಹ ಕಾರ್ಯಕ್ರಮಗಳು ಏನಿದ್ದಾವೆ ಅವುಗಳನ್ನು ಮಾಡುವಂಥ ವಿಧಿವಿಧಾನ ಇದೆಲ್ಲವನ್ನು ತಿಳ್ಕೊಳ್ಳೋಣ. ಧಾರ್ಮಿಕ ಚಿಂತಕರಾಗಿರುವಂಥ ಜಿ ಪ್ರದೀಪ್ ನಾಡಿಗವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಹಾಲಯ ಅಮಾವಾಸ್ಯೆ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನಂಬಿಕೆಯೋ ಮೂಢನಂಬಿಕೆಯೋ ಆಚರಣೆಯಂತೂ ಇದ್ದೇ ಇದೆ. ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡಿ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ತ ವಿವಸಂಪೃಕ್ತೌ ವಾಗರ್ತಃ ಪತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಆ ಶ್ಲೋಕದಲ್ಲೇ ಜಗತ್ತಿಗೆ ಒಡನಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಜಗತಃ ಪಿತರೋ ಒಂದೇ ಪಿತೃಶಬ್ದವನ್ನು ಹೇಳಿದ್ದಾರೆ. ಕಾಳಿದಾಸ ರಘುವಂಶಂ ಅಂತಕ್ಕಂಥ ಒಂದು ಮಹಾಕಾವ್ಯದಲ್ಲಿ ಮೊದಲನೇ ಒಂದು ಶ್ಲೋಕ ಇದು. ವಾಗರ್ಥ ವಿವಸಂಪೃಕ್ತವು. ವಾಕ್ ಮತ್ತು ಅರ್ಥ, ಒಂದು ಶಬ್ದ ಉತ್ಪತ್ತಿ ಆದ ಕೂಡಲೇ ಅದರ ಜೊತೆಗೆ ಅರ್ಥದ ಜೋಡಣೆಯೂ ಕೂಡ ಇರ್ತದೆ ಅಲ್ವಾ. ಅದರಿರ್ತಕ್ಕಂಥ ಅವಿನಾಭಾವ ಸಂಬಂಧ ಹೇಗಿದೆಯೋ ಹಾಗೆ ಜಗತರ ಪಿತರವು ಒಂದೇ. ಆ ಸಂಪೃಕ್ತವು ಅಂತ ಹೇಳ್ತಕ್ಕಂತಹ ಪದದಲ್ಲೂ ಕೂಡ ನಮ್ಮ ತುಟಿಗಳನ್ನು ನೋಡಿ ಎರಡೂ ಕೂಡ ಸೇರಿಸುತ್ತೆ. ಅಂದರೆ ಎಲ್ಲವನ್ನು ಸೇರಿಸ್ತಕ್ಕಂತಹ ಆ ಭಗವಂತ ಪಾರ್ವತಿ ಪರಮೇಶ್ವರರಾಗಿ ಜಗತ್ತಿಗೆ ಮಾತಾಪಿತೃಗಳ ಸ್ವರೂಪದಲ್ಲಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಂತಹ ಅವಿನಾಭಾವ ಸಂಬಂಧ ಇರ್ತಕ್ಕಂತಹ ಆದಿ ದಂಪತಿಗಳಿಗೆ, ಆದಿ ಮಾತಾಪಿತೃಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಅಂತೇಳಿ. ಮಹಾಲಯ ಅಮಾವಾಸ್ಯೆ ಮೂಢನಂಬಿಕೆಯೋ ಅಥವಾ ನಂಬಿಕೆಯೋ ಅಂತ ಇದು ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ. ಮೂಲ ನಂಬಿಕೆ ಇದು. ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಅನ್ನೋದು ನಂಬಿಕೆ ಅಲ್ವಾ ನಮಗೆ. ಸಾಕ್ಷಾತ್ ಪರಮಾತ್ಮರ ದೇವತಾ ಸ್ವರೂಪ. ಯಾಕಂದರೆ ನಮಗೆ ಆಚರಣೆಯಲ್ಲೂ ಕೂಡ ಹೇಳ್ತೀವಿ, ತಂದೆ ತಾಯಿರು ಮೊದಲು ನಮಗೆ ದೇವತೆಗಳು ಅಂತ ಹೇಳಿ. ಅದನ್ನೆಲ್ಲರೂ ಕೂಡ ಒಪ್ಪೇ ಹೋಗ್ತಾರೆ. ಯಾವ ಧರ್ಮದವರು ಆಗ್ಬೋದು ಯಾವುದು, ಅವರಿಗೆ ನಾವು ನಮಸ್ಕಾರ ಮಾಡಲೇಬೇಕು. ಸತ್ಯ ಅಲ್ವಾ. ಹಾಗೆಯೇ ನಮ್ಮ ಜೀವಕ್ಕೆ, ನಮ್ಮ ಜೀವಿತಕ್ಕೆ, ನಮ್ಮ ಜೀವನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅನೇಕರಿರ್ತಾರೆ. ಅವರು ನಾವು ಪಿತೃದೇವತೆಗಳು ಅಂತ ಕರಿತೀವಿ. ಪಿತೃದೇವತೆಗಳು ಅಂತೇಳಿ ನಮ್ಮ ಈ ಲೋಕದಿಂದ ಭೂಲೋಕ, ಭುವರ್ಲೋಕ ಅಂಥೇಳಿ ಸಪ್ತಲೋಕಗಳು, ಕೆಳಗಡೆ ಸಪ್ತಲೋಕಗಳು, ಹೀಗೆ 14 ಲೋಕಗಳ ಕಲ್ಪನೆ ನಮ್ಮಲ್ಲಿದೆ. ಅಂತಹ ಭೂಲೋಕದಿಂದ ಭುವರ್ಲೋಕದ ಒಂದು ಮಧ್ಯಭಾಗದಲ್ಲಿ ಪಿತೃಲೋಕ ಬರ್ತದೆ ಅಂತ ಒಂದು ಕಲ್ಪನೆ. ಆಯಿತಾ. ಒಂದು ಲೋಕ ಇದೆ ಅಂಥೇಳಿ ಅಲ್ಲೆಲ್ಲ ಹೇಗೆ ನಮಗೆ ಕಾಣ್ತಿರುತ್ತೆ, ಇಲ್ಲಿ ನಕ್ಷತ್ರ ರೂಪದಲ್ಲಿ ಇರ್ತಾರೆ, ಎಲ್ಲ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ, ಎನರ್ಜಿ ಶಕ್ತಿಯ ರೂಪದಲ್ಲಿ ಇರ್ತಾರೆ. ಎಲ್ಲವೂ ಜಗತ್ತು ಇತ್ಯಾದಿಗಳು ನಡೀತಕ್ಕಂಥದ್ದು ಯಾದೇವಿ ಸರ್ವಭೂತೆ ಶಕ್ತಿ ರೂಪೇಣ ಸಂಸ್ಥಿತ ಅಂತ, ಶಕ್ತಿಯ ರೂಪದಲ್ಲೇ. ನಾವು ಒಂದು ಟಿ ವಿ ಅಂತ ರಿಮೋಟ್ ತೊಗೊಂಡು ಆಪ್ರೇಟ್ ಮಾಡಿದ್ರೆ ಅಲ್ಲೂ ಕೂಡ ಒಂದು ಶಕ್ತಿಯ ಒಂದು ವಾಹಿನಿಯಿಂದ ನಮಗೆ ಆ ಒಂದು ಪರಿವರ್ತನೆ ಉಂಟಾಗ್ತದೆ. ಹೇಗೆ ನೋಡಿದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಆ ಪಿತೃದೇವತೆಗಳ ಆರಾಧನೆಯನ್ನು, ಒಬ್ಬ ಮನುಷ್ಯ ಹುಟ್ಟಿದ ಕೂಡಲೇ 3 ಋಣಗಳನ್ನು ತೊಗೊಂಡ್ಬರ್ತಾನೆ. ತೀರಿಸಲೇಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ದೇವಋಣ, ಋಷಿಋಣ, ಪಿತೃಋಣ ಅಂತೇಳಿ ಇದನ್ನು ತೀರಿಸಬೇಕಾಗಿರ್ತಕ್ಕಂಥದ್ದು. ದೇವರ ಋಣ ಹೇಗೆ ತೀರಿಸ್ತಕ್ಕಂಥದ್ದು, ನಾವು ಹುಟ್ಟಿದಾಗಲೇ ನಮ್ಮ ಗರ್ಭದಲ್ಲಿ ಎಲ್ಲವೂ ನಿರ್ಣಯ ಆಗಿರ್ತದೆ. ಅವನು ಏನು ವಿದ್ಯೆ ಕಲಿತಾನೆ, ಅವನ ಸಂಸ್ಕಾರ ಏನು, ಅವನ ಹಣವನ್ನು ಹೇಗೆ ಸಂಪಾದನೆ ಮಾಡ್ತಾನೆ, ಗೌರವ, ಸ್ಥಾನ ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತ, ಅವೆಲ್ಲ ಕರ್ಮದ ಆಧಾರದ ಮೇಲೆ ಬರ್ತದೆ. ಹಾಗೆ ದೇವಋಣವನ್ನು ನಾವು ಒಂದು ಜನ್ಮವನ್ನು ತಗೊಂಡಾಗ ಆ ಒಂದು ಕುಟುಂಬದಲ್ಲಿ ಬರ್ತಕ್ಕಂತಹ ಕುಲದೇವತೆ ಆಗಿರ್ಬೋದು, ಹಾಗೆ ಇಷ್ಟದೇವತೆ ಆಗಿರ್ಬೋದು, ಒಂದು ನಂಬಿಕೆಯ ದೇವತೆಯನ್ನು ಆರಾಧನೆ ಮಾಡ್ತಾ ನಾವು ಆ ದೇವಋಣವನ್ನು ತೀರಿಸಲಿಕ್ಕೆ ಸಾಧ್ಯ. ಇನ್ನು ಋಷಿ ಪರಂಪರೆ, ಋಷಿಗಳು ಅಂದರೆ ವಿಜ್ಞಾನಿಗಳೇ ಸರಿ. ನಮ್ಮ ಮುಂದಿನ ಒಂದು ಜೀವನದ ದೃಷ್ಟಿಯಿಂದ ಎಲ್ಲವನ್ನೂ ಸುಲಲಿತವಾಗಿ ನಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ, ಆದಿದೈವಿಕವಾಗಿ, ಆದಿಭೌತಿಕವಾಗಿ ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನು ಋಷಿಗಳು ನಿರ್ಧಾರ ಮಾಡಿ ಪೂರ್ವ ನಿರ್ಧಾರಿತವಾಗಿ ಇಟ್ಟಿದ್ದಾರೆ. ಅದನ್ನು ನಾವು ಆಚರಣೆ ಮಾಡಿದ ಸಾಕು, ಅದಕ್ಕೆ ಅವರಿಗೆ ಗೌರವ ಕೊಟ್ಟ ಹಾಗೆ. ಹಾಗೆ ವೇದಗಳಿದೆ, ಆ ವೇದಗಳ ಸಂರಕ್ಷಣೆ, ಹಾಗೆ ವೇದಗಳ ಆರಾಧನೆ, ಹಾಗೆ ವೇದ ಪಠಣ ಅವೆಲ್ಲವನ್ನು ಮಾಡಿಸೋದ್ರಿಂದ ಋಷಿಗಳ ಋಣವನ್ನು, ಹಾಗೆ ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ದೇಶಭಕ್ತಿ ಅಂತಕ್ಕಂಥದ್ದು, ಇವೆಲ್ಲ ಮಾಡೋದ್ರಿಂದ ಋಷಿ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ. ಇನ್ನು ಪಿತೃಋಣ ಅಂಥೇಳಿ,
ತಂದೆ ತಾಯಿಗಳು ಇರುವಷ್ಟುಗಳ ಕಾಲ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಕರ್ಮ ಅಲ್ಲಿಂದನೇ ಶುರುವಾಗುತ್ತೆ. ಪಿತೃ ಕೆಲಸ ಅನ್ನತಕ್ಕಂಥದ್ದು ನಮ್ಮ ಪೂರ್ವಿಕರನ್ನ ಅಥವಾ ನಮ್ಮ ಹಿರಿಯರನ್ನ ಅವರ ಮಾತನ್ನ ಕೇಳಿ ಅವರಂತೆ ನಡೀತಾ ಹೋದ್ರೆ, ತಂದೆ ತಾಯಿ ಇರುವಷ್ಟು ಕಾಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದೆ ನಾವು ಆಮೇಲೆ ಏನೋ ಪಿತೃ ಕಾರ್ಯ ಮಾಡ್ತೀವಿ ಅಂದರೆ ಖಂಡಿತ ಒಪ್ಪೋದಿಲ್ಲ ಶಾಸ್ತ್ರ. ಹಾಗಾಗಿ ಅವರು ಇರುವಷ್ಟು ಕಾಲ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ನಂತರದ ಒಂದು ಸಮಯದಲ್ಲಿ ಅವ್ರಿಗೆ ಮಾಡಬೇಕಾಗಿರ್ತಕ್ಕಂಥ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಗನಾಗಿ ಮಾಡ್ತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಪಿತೃದೇವತೆಗಳ ಆರಾಧನೆ, ಶ್ರಾದ್ದ ಹೀಗೆಲ್ಲ ನಾವು ಕರಿತಾ ಹೋಗ್ತೀವಿ. ಹಾಗೆ ಮಹಾಲಯ ಅಂತ ಹೇಳಿದ ತಕ್ಷಣ ಅಮಾವಾಸ್ಯೆ, ಈ ಕನ್ಯಾಗತೆ ಸವಿತರಿ ಅಂದರೆ ಕನ್ಯೆಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿಯಿಂದ ಕನ್ಯಾ, ತುಲಾ, ವೃಶ್ಚಿಕ ಈ ರಾಶಿಗಳಲ್ಲಿ ಪ್ರವೇಶ ಮಾಡಿದಾಗ ಪಕ್ಷ ಅಂತ ಹೇಳಿದ್ರೆ 15 ದಿವಸ ಅಂತ ಹೇಳಿ, 15 ತಿಂಗಳಿಗೊಮ್ಮೆ ಸೂರ್ಯ ತನ್ನ ಪಥವನ್ನು ಹೋಗ್ತಾನೆ, ಪಥ ನಿರ್ಮಾಣ ಮಾಡ್ಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಈ ಒಂದು ಆಷಾಢ್ಯಾದಿ ಪಂಚ ಪಕ್ಷ ಅಪರಪಕ್ಷೇಶು ಅಸ್ಮಿನ್ ಮಹಾಲಯೆ, ಈ ಮಹಾಲಯಕ್ಕೆ ಒಂದು ತುಂಬ ಮಹತ್ವವಿದೆ. ಒಂದು ಕಲ್ಪನೆಯಲ್ಲಿ ತಗೊಳ್ಳೋದಾದ್ರೆ ಆದಿತ್ಯ ಅಂತಕ್ಕಂಥ ಸೂರ್ಯ ಅಂತಕ್ಕಂಥ ಪಿತೃಕಾರಕ, ನಮ್ಮ ಜಾತಕ ರೀತಿಯಲ್ಲಿ ಪಿತೃಕಾರಕ. ಹಾಗಾಗಿ ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಭೂಮಿಗೆ ತುಂಬ ಸ್ವಲ್ಪ ಹತ್ತಿರದಲ್ಲಿ ಸೂರ್ಯ ಬರ್ತಾನೆ ಅಂತ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ದಕ್ಷಿಣ ಭಾಗದಲ್ಲಿ ಪಿತೃಲೋಕ ಇದೆ. ಅಲ್ಲಿಂದ ಬರ್ತಕ್ಕಂಥ ಎನರ್ಜಿ ಪಿತೃದೇವತೆಗಳು ಈ 15 ದಿವಸಗಳಲ್ಲಿ ಭೂಲೋಕಕ್ಕೆ ಬರ್ತಾರೆ. ಪಿತೃಲೋಕ ಸಂಪೂರ್ಣ ಖಾಲಿ ಆಗ್ತದೆ. ಎಲ್ಲ ಪಿತೃದೇವತೆಗಳು ಭೂಮಿಗೆ ಬರ್ತಾರಂತೆ. ಎಲ್ಲ ಸೂಕ್ಷ್ಮ ರೂಪಗಳಾಗಿರ್ತಾರೆ. ಅವ್ರು ಹಾಗೆ ಬರೋದಿಲ್ಲ. ಅವ್ರ ಜೊತೆಯಲ್ಲಿ ಕೆಲವು ದೇವತೆಗಳು, ವಸುಗಣಗಳು, ರುದ್ರಗಣಗಳು, ಆದಿತ್ಯಗಣಗಳು, ಹೀಗೆ ಅದರ ಒಂದು ವಿಶಿಷ್ಟ ತುಂಬ ಇದೆ. ಆ ರೀತಿಯಾಗಿ ಗಣಗಳು ಅವರ ಜೊತೆಯಲ್ಲಿ ದೇವತೆಗಳ ಮೂಲಕ ಆ ಪಿತೃದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಬರ್ತಾರೆ. ಈಗ ನನ್ನ ತಂದೆ ಅಂತ ಹೇಳಿದ್ರೆ ಆ ಸ್ವರೂಪದಲ್ಲೇ ಬರೋದಿಲ್ಲ, ಹೀಗೆ ಬರಬೇಕು, ನಮ್ಮ ಕಲ್ಪನೆ ತರ ಅಲ್ಲ. ಕಲ್ಪನೆ ಇದೆ ಅವ್ರಿಗೆ ಫೋಟೋ ಮಾಡಿ, ಆದರೆ ಆ ರೀತಿ ಅಲ್ಲ. ಎಲ್ಲ ಸೂಕ್ಷ್ಮ ರೂಪದಲ್ಲಿ, ಎಲ್ಲ ಶಕ್ತಿ ರೂಪದಲ್ಲಿ, ಎಲ್ಲ ಕಿರಣ ರೂಪದಲ್ಲಿ ಪಿತೃಗಳು ನಮಗೆ ಬರ್ತಾರೆ. ಹಾಗಾಗಿ ಉದಾಹರಣೆಗೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಒಂದು ಪರ್ಸೋ ಏನೋ ಬಿದ್ದು ಹೋಗುತ್ತೆ. ಹಿಂದ್ಗಡೆ ಏನು ಬರ್ತಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಸರ್ ನಿಮ್ಮ ಪರ್ಸ್ ಬಿದ್ದೋಗಿದೆ ತಗೊಳ್ಳಿ ಅಂತ ಕೊಡ್ತಾನೆ. ಅವಾಗ ನಾವು ಒಂದು ಇಂಗ್ಲೀಷಲ್ಲಿ ಏನು ಹೇಳ್ಬಿಡ್ತೀವಿ, ಥ್ಯಾಂಕ್ಸ್ ಅಂತ, ಧನ್ಯವಾದ. ಅರೆ, ಬಿದ್ದಿರ್ತಕ್ಕಂತಹ ಬಸ್ಸನ್ನು ನಮಗೆ ತಕ್ಕೊಟ್ಟ, ಅವನಿಗೆ ಧನ್ಯವಾದ ಸಮರ್ಪಣೆ ಮಾಡಿದ್ದೀವಿ. ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಭಗವಂತ, ಪಿತೃದೇವತೆಗಳು ನಮ್ಮ ಅಸ್ತಿತ್ವಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಎಲ್ಲ ಧನ್ಯವಾದ ಅರ್ಪಿಸಲೇಬೇಕಲ್ವಾ? ಖಂಡಿತ. ಅದು ಮೂಢನಂಬಿಕೆ ಹೆಂಗಾಗ್ತದೆ ಅಲ್ವಾ? ಹಾಗಾಗಿ ಅದನ್ನ ಶ್ರಾದ್ದ ರೂಪದಲ್ಲಿ ಪಿತೃದೇವತೆಗಳ ಆರಾಧನೆಯಲ್ಲಿ ಅವರಿಗೆ ನಮ್ಮ ಒಂದು ಧನ್ಯವಾದನ ಸಮರ್ಪಣೆ ಮಾಡ್ತಕ್ಕಂಥದ್ದೇ ಈ ಒಂದು ಮಹಾಲಯ ಅಮಾವಾಸ್ಯೆಯ ಒಂದು ವಿಶೇಷ. ಖಂಡಿತ ಗೊತ್ತಾಯ್ತು. ಕಾಲಾನಂತರ, ಈಗ ಪೋಷಕರ ಕಾಲಾನಂತರ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವ ಪದ್ಧತಿ ಇದ್ರೂ ಅದನ್ನು ಅನುಸರಿಸ್ತಾ ಇದ್ರು ಕೂಡ ಮಹಾಲಯ ಅಮಾವಾಸ್ಯೆ ಅಂತ ವಿಶೇಷ ದಿನವನ್ನು ಯಾಕೆ ಸಮರ್ಪಣೆ ಮಾಡಲಾಯಿತು? ಅದೇ ಅವಾಗಲೇ ಹೇಳಿದಾಗೆ ಎಲ್ಲ ಪಿತೃದೇವತೆಗಳು ಈ ಒಂದು ಸಂದರ್ಭದಲ್ಲಿ ಭೂಮಿಗೆ ಸೂರ್ಯ ಹತ್ತಿರ ಆಗ್ತಾನೆ, ಆ ಕಿರಣಗಳು ಬಂದಾಗ ಆ ಒಂದು ಪ್ರದೇಶದಿಂದ, ಅಂದರೆ ಆ ಒಂದು ಚೈತನ್ಯದಿಂದ ಸೂರ್ಯನ ಕಿರಣ ಮೂಲಕ ಎಲ್ಲ ಪಿತೃದೇವತೆಗಳು ಬರ್ತಾರೆ. ಯಾರ್ಯಾರು ಬರ್ತಾರೆ ಪಿತೃದೇವತೆಗಳು ಅಂತ ಹೇಳಿದ್ರೆ ಅದಕ್ಕೆ ವರ್ಗಗಳು ಹೇಳಿದ್ದಾರೆ. ನನ್ನ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥ ತಂದೆ, ಅವರ ತಂದೆ, ಅವರ ತಂದೆ, 3 ವರ್ಗಗಳು. ತಾಯಿಯ ಕಡೆ ಮತ್ತೆ ತಾಯಿಯ 3 ವರ್ಗಗಳು, 6 ವರ್ಗ ಆಯಿತು. ಇನ್ನು ತಾಯಿಯ ತಂದೆ, ಅವರ ತಂದೆ, ಅವರ ತಂದೆ, ತಾಯಿಯ ತಾಯಿ, ಅವರ ತಾಯಿ, ಅವರ ಅತ್ತೆ, ಹಾಗೆ ಹಾಗೆ ಬರ್ತಾ ಹೋಗ್ತದೆ. ಆ 12 ವರ್ಗಗಳು, 12 ವರ್ಗಗಳು. ಆ ನಂತರ ನಮ್ಮ ಬಂಧುಗಳು, ಹತ್ತಿರವಾಗಿರ್ತಕ್ಕಂಥ ದೊಡ್ಡಪ್ಪ, ಚಿಕ್ಕಪ್ಪ, ಅವರ ಹೆಂಡತಿ ಆಗಿರ್ಬೋದು, ಸೋದರ ಮಾವ, ಇವೆಲ್ಲ ಕೂಡ ಸರ್ವೇ ಕಾರಣ ಪಿತೃಗಳು ಅಂತೇಳಿ ನಮ್ಮ ಅಸ್ತಿತ್ವಕ್ಕೆ ಮತ್ತು ನಮ್ಮ ಜೀವಿತಕ್ಕೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು. ಈ ಮಹಾಲಯ ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ನೀವು ಕಾಲವಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ನೆನೆಸ್ಕೋಬೋದು ಅಂತ. ಖಂಡಿತ. ಈಗ ಪೂಜಾದಿ ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕುಟುಂಬ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದೆ ಅನ್ನೋದಾದರೆ ಅವರ ಇಚ್ಛೆ, ಅವರ ಉದ್ದೇಶ, ಅವರ ಪೂಜಾ ನಿಲುವು ಕೇವಲ ಅವರ ಪೋಷಕರಿಗಷ್ಟೇ ಸೀಮಿತವಾಗಿರುತ್ತೆ. ಅವರ ಪೋಷಕರು ಯಾರು ಕಾಲವಾಗಿದ್ದಾರೆ ಅವರ ಪೋಷಕರಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ನೀವೀಗ 12 ವರ್ಗಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಾಗಲಿಲ್ಲ. ಈಗ ಹೇಳ್ತೀನಿ. ಶ್ರಾದ್ದಗಳಲ್ಲಿ ಅಂದರೆ ಒಬ್ಬ ಮನುಷ್ಯ ಕಾಲಾನಂತರ ಅವರಿಗೆ ಒಂದೊಂದು ಲೋಕಗಳು ಸಿಗ್ತಾ ಹೋಗುತ್ತೆ. ಈಗ ನನ್ನ ತಂದೆ ಕಾಲವಾಗಿದ್ದಾರೆ ಅಂತ ಹೇಳಿದ್ರೆ ವಸುಲೋಕ, ವಸುಗಣ, ಅವರ ತಂದೆಗೆ ನಮ್ಮ ಅಜ್ಜನಿಗೆ ರುದ್ರಗಣ, ಮುತ್ತಜ್ಜನಿಗೆ ಆದಿತ್ಯಗಣ. ಅವರು ವಸು, ರುದ್ರ, ಆದಿತ್ಯ ಒಂದೊಂದು ಸ್ಟೇಜ್ ಆಯ್ತಾ. ಆ ನಂತರ ಈಗ ತಂದೆಯ ಸ್ಥಾನದಲ್ಲಿ ಮುಂದೆ ಇನ್ನೊಬ್ಬರು ಬರ್ಬೋದು. ಅರ್ಥ ಆಯ್ತು. ಹಾಗೆ ಆಯಾ ಸ್ಟೇಜ್ಗಳು ಮುಂದೆ ಆಯಾ ವರ್ಗಗಳು ಮೇಲೆ ಹೋಗ್ತಾ 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 ಅವರವರ ಕರ್ಮಾನುಸಾರವಾಗಿ ಅವರಿಗೆ ಯಾವ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಜೀವ ಹೋಗಿದ ಕೂಡಲೇ 72 ನಿಮಿಷಗಳಲ್ಲಿ
ಯಮಭಟ್ಟರು ಬಂದು ಇದೆಲ್ಲ ಹೇಳಿ ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು. ಯಮಭಟ್ಟರು ಬಂದು ಯಮಲೋಕಕ್ಕೆ ಕರ್ಕೊಂಡು ಹೋಗಿ ಆ 16 ಪಟ್ಟಣಗಳನ್ನು ದಾಟಿ ಕರ್ಕೊಂಡು ಹೋಗಿ ವಾಪಸ್ ಅವನ್ನ ಕರ್ಕೊಂಬಂದು ಬಿಡ್ತಾರೆ ಅವನ ಪಾರ್ಥಿವ ಶರೀರದ ಹತ್ರ. ಕರ್ಕೊಂಬಂದು ಬಿಟ್ಟಾಗ ಆ ಒಂದು ಶರೀರ ಮತ್ತೆ ಸೇರ್ಕೊಳ್ಳೋಕೆ ನೋಡುತ್ತೆ, ಆಗೋದಿಲ್ಲ. ಪಂಚಭೂತಗಳು ಒಂದು ಸಾಕ್ಷಿ ಇತ್ಯಾದಿಗಳಿದ್ರೂ ಕೂಡ ಅಲ್ಲಿ ಚೈತನ್ಯ ಅಂತಕ್ಕಂಥದ್ದಿರುತ್ತಲ್ಲ, ಅದು ಆಗೋದಿಲ್ಲ, ಸೇರ್ಕೊಳ್ಳಿಕ್ಕೆ ಆಗೋದಿಲ್ಲ. ಆನಂತರ ಆ 16 ಪಟ್ಟಣಗಳನ್ನು ಈ 1 ವರ್ಷಗಳ ಕಾಲದಲ್ಲಿ ಈ ಒಂದು ಜೀವಿನೇ ಈ 9 ದಿನಗಳ ಕಾಲ ಏನಾಗ್ತದೆ, ಹೋಗಿರ್ತಕ್ಕಂತಹ ವ್ಯಕ್ತಿ ಅಲ್ಲಿಂದ ಪ್ರೇತಾತ್ಮವಾಗಿ ಒಂದೊಂದು ದಿವಸದಲ್ಲಿ ಹೇಗೆ ತಾಯಿಯ ಗರ್ಭದಲ್ಲಿ 1 ತಿಂಗಳು ಹೇಗೆ ಅವಯವಗಳು ಮಗುವಿಗೆ ಬೆಳೀತಾ ಹೋಗುತ್ತದೆ, ಹಾಗೆ ಈ 9 ದಿನಗಳ ಕಾಲ ಸಂಪೂರ್ಣವಾಗಿ ಒಂದೊಂದು ದೇಹದ ಅವಯವಗಳು ಬೆಳೀತಾ 10ನೇ ದಿವಸದಲ್ಲಿ ಒಂದು ಅಂಗುಷ್ಟ ಪರ್ವವಾಗಿರ್ತಕ್ಕಂಥ ಅಂದ್ರೆ ಹೆಬ್ಬೆರಳಿನ ಗಾತ್ರದಷ್ಟು ಒಂದು ಪ್ರೇತ ಅಂತಕ್ಕಂತಹ ಒಂದು ಜೀವಾತ್ಮ ಒಂದು ಸಿದ್ಧವಾಗ್ತದೆ. ಅದಕ್ಕೆ ದೇಹ ಒಂದಿರೋದಿಲ್ಲ, ಎಲ್ಲ ಅನುಭವಗಳು ಆಗ್ತದೆ. ಹಸಿವು, ಬಾಯಾರಿಕೆ, ಸಿಟ್ಟು, ಕೋಪ ಪ್ರತಿಯೊಂದು ಕೂಡ ಅದಕ್ಕೆ ಆಗ್ತದೆ. ಅದಕ್ಕೆ ತಿಲತರ್ಪಣ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಆಮೇಲೆ ಪಿಂಡ ಪ್ರದಾನಗಳನ್ನು ಪ್ರತಿಯೊಂದು ದಿವಸಕ್ಕೂ ಪಿಂಡ ಪ್ರದಾನ ಮಾಡಬೇಕು. ಹೋದಾಗಿನಿಂದ ದಿವಸದಲ್ಲಿ ಪ್ರತಿ ದಿವಸವೂ ಕೂಡ ಪಿಂಡ ಅಂತ ಹೇಳಿ, ಪಿಂಡ ಅಂತಕ್ಕಂಥ ಒಂದು ಇದಕ್ಕೆ ಕಲ್ಪನೆ ಇದೆ. ಬ್ರಹ್ಮಾಂಡ ಅಲ್ಲಿ ಪಿಂಡ ಅಂದ್ರೆ ಒಂದು ವೃತ್ತಾಕಾರವಿರ್ತಕ್ಕಂಥ ಜಗತ್ತು, ಅಲ್ಲಿ ನಾವು ಪಿಂಡಾಂಡವಾಗಿ ಈ ಭೂಮಿಗೆ ಬಂದಿದ್ದೀವಿ. ಹೇಗೆ ಅದನ್ನು ನಾವು ನೋಡುವಂಥದ್ದು ಅಂತ ಹೇಳಿದ್ರೆ, ಈಗ ಒಂದು ವಸ್ತುವನ್ನು ತಗೊಂಡಾಗ ಅದ್ರ ಮೇಲೆ ಸಣ್ಣ 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 ರೌಂಡ್ ಹಾಕ್ತಾ ಹೋದರೆ ಅದೆಲ್ಲವೂ ಕೂಡ ಸಂಪೂರ್ಣ ಆಗ್ತದೆ. ಅದ್ರ ಮೇಲೆ ಮತ್ತೊಂದು ವೃತ್ತ ಹಾಕ್ಬೋದು. ಅಂದರೆ ಆ ವೃತ್ತಗಳೆಲ್ಲ ಸೇರಿ 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 ಆ ಒಂದು ಪಿಂಡಾಂಡ ಬ್ರಹ್ಮಾಂಡವಾಗಿರ್ತಕ್ಕಂಥದ್ದು. ಅಂದರೆ ನಾವು ಪಿಂಡ ಪ್ರದಾನ ಮಾಡಿದ್ರೆ ಆ ಪಿಂಡದ ಒಂದು ಬ್ರಹ್ಮಾಂಡದಲ್ಲಿ ಮತ್ತೆ ಅದಕ್ಕೆ ಸೇರಿಸ್ತಕ್ಕಂಥದ್ದು, ಜಗತ್ತು ಪ್ರಕೃತಿಗೆ ಸೇರಿಸ್ತಕ್ಕಂಥದ್ದು. ಪ್ರಕೃತಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಭಗವಂತ ನಮ್ಮ ಎಲ್ಲ ಈ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯಗಳನ್ನು ಕಳ್ಕೊಳ್ಳೋಕ್ಕೋಸ್ಕರ ನಮಗೆ ಭಗವಂತ ಆವಾಗವಾಗ ಅವಕಾಶಗಳನ್ನು ಕೊಡ್ತಾನೆ. ಈಗ ಪಂಚಭೂತಗಳಿಗೆ ಅಧಿಪತಿಯಾಗಿರ್ತಕ್ಕಂಥ 5 ದೇವತೆಗಳ ಆರಾಧನೆ, ಆ 5 ದೇವತೆಗಳ ಆರಾಧನೆ, ಗಣಪತಿ ಆರಾಧನೆ, ಅವಾಗ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತ ಬಂತು. ಏನಕ್ಕೋಸ್ಕರ ಮಾಡ್ತೀವಿ? ಪ್ರಕೃತಿಯಲ್ಲಿ ಆ ಗಣಪತಿಯ ಚೈತನ್ಯ ಹೆಚ್ಚಾಗಿ ಬರ್ತಾ ಇರ್ತದೆ. ಆಗ ಗಣಪತಿಯ ಚೈತನ್ಯ ತಗೊಳ್ಬಹುದು. ನಮ್ಮಲ್ಲಿ 6 ಚಕ್ರಗಳಿದೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, 7 ಚಕ್ರಗಳು. ಆ ಎಲ್ಲ ಚಕ್ರಗಳು ಚೈತನ್ಯವನ್ನು ತಗೊಳ್ತದೆ, ಭೂಮಿಯ ಚೈತನ್ಯವನ್ನ, ಹಾಗೆ ಮೇಲಿಂದ ಬರ್ತಕ್ಕಂಥ ಚೈತನ್ಯವನ್ನ. ಹಾಗೆ ಶಿವರಾತ್ರಿಯಲ್ಲಿ ಶಿವನ ಒಂದು ಚೈತನ್ಯ, ನಾಳೆ ಬರ್ತಕ್ಕಂಥ ನವರಾತ್ರಿಯಲ್ಲಿ ದೇವಿಯ ಚೈತನ್ಯ, ಹರಿದಿನಗಳಲ್ಲಿ ವಿಷ್ಣುವಿನ ಚೈತನ್ಯ. ಹಾಗೆಯೇ ಈ ಪಿತೃ ಕಾಲದಲ್ಲಿ, ಪಿತೃ ಅಮಾವಾಸ್ಯೆಯಲ್ಲಿ 15 ದಿವಸಗಳ ಪಿತೃಗಳ ಸಂಪೂರ್ಣ ಆಶೀರ್ವಾದ. ಖಂಡಿತ ಮೌಢ್ಯ ಅಲ್ಲ, ಇದು ಮೂಢನಂಬಿಕೆ ಅಂತ ನೀವು ಉಲ್ಲೇಖ ಮಾಡಿದ್ರಿ. ಜೊತೆಗೆ ಇವತ್ತು ನೀವು ಯಾವುದೇ ನಮ್ಮ ಸಂಸ್ಕಾರವನ್ನು, ಆಚಾರ ವಿಚಾರವನ್ನು ಈಗಿನ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋದಾದರೆ ಸಹಜವಾಗಿ ಸಾಕ್ಷಿಗಳನ್ನು ಕೇಳ್ತಾರೆ, ನಮ್ಮ ಅನುಭವಕ್ಕೆ ಹೇಗೆ ಬರೋದು ಅಂತ ಕೇಳ್ತಾರೆ. ಈಗ ನೀವು ಹೇಳ್ತಾ ಇದ್ರಿ, ಸ್ವತಃ ಅವರೇ ಬಂದು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಪ್ರಭೆ, ಅದೊಂದು ಶಕ್ತಿ ಅಂತ ನೀವು ಹೇಳ್ತಾ ಇದ್ರಿ. ಅದು ಅನುಭವಕ್ಕೆ ಬರುತ್ತಾ ಕೇಳೋದು ನಾನು? ಖಂಡಿತ ಬರ್ತದೆ. ಇದೆಲ್ಲವೂ ನಡೆಯುವಂಥದ್ದು ನಮ್ಮ ಸೂಕ್ತ ಮನಸ್ಸಿನ ಒಂದು ಆಧಾರದ ಮೇಲೆ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ. ನಾವು ಒಂದು ಬೆಳಕನ್ನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಕೆಲಸಗಳಾಗಿರುತ್ತೆ. ಒಂದು ವೈರ್ ಇರ್ಬೋದು, ಬಲ್ಬ್ ಇರ್ಬೋದು, ಅದನ್ನು ನಾವು ಪ್ಲಗ್ ತೊಗೊಂಡು ಹಾಕ್ತೀವಿ, ಅಲ್ಲಿ ಒಂದು ನಮ್ಮ ಬಲ ಪ್ರಯೋಗ ಆಗ್ತದೆ. ಇವೆಲ್ಲವೂ ಕೂಡ ಒಂದು ಬೆಳಕನ್ನು ಪಡಿಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಆದರೆ ಒಳಗಡೆ ಇರತಕ್ಕಂಥ ಒಂದು ಶಕ್ತಿಯನ್ನ ಹೇಗೆ ತೋರಿಸಲಿಕ್ಕೆ ಸಾಧ್ಯ? ನಾವು ಬೆಳಕಿನ ಮೂಲಕನೇ ನೋಡಕ್ಕೆ ಸಾಧ್ಯ. ಹಾಗಾಗಿ ನಾವು ಅದರಲ್ಲಿ ಶ್ರದ್ಧೆಯನ್ನು ಇಟ್ಟು ಮಾಡಿದಾಗ ಯಾವುದೇ ಕೆಲಸದಲ್ಲೂ ಕೂಡ ಅದಕ್ಕೆ ವಿಶೇಷವಾಗಿ ಶ್ರದ್ಧಾ ಇತಿ ಶ್ರಾದ್ದ ಅಂತ ಹೇಳಿ, ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ವಿಶೇಷ ಶ್ರದ್ಧೆ. ಬಹಳ ಅದಕ್ಕೆ ನಿಯಮಗಳನ್ನು ಹೇಳಿದ್ದಾರೆ ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ. ಸುಮ್ಮನೆ ಹೇಗೆ ಬೇಕೋ ಹಾಗೆ ಮಾಡ್ಲಿಕ್ಕಿಲ್ಲ. ಮತ್ತೆ ಅದರಲ್ಲಿ ತುಂಬಾ ರಿಯಾಯಿತಿನೂ ಕೂಡ ಕೊಟ್ಟಿದ್ದಾರೆ. ಪಿತೃ ಕಾರ್ಯ ಮಾಡಬೇಕಾದ್ರೆ ಮುಂದೆ ಹೇಳ್ತೀನಿ ನಾನು ಏನೇನು ಮಾಡಬೇಕು ಅಂತ ಬಂದಾಗ ಹೇಳುವಂಥದ್ದು. ಹಾಗಾಗಿ ಈಗ ಸಾಕ್ಷಿಯನ್ನು ಕೇಳ್ತಕ್ಕಂಥವರಿಗೆ ಯಾವ ರೀತಿ ಸಾಕ್ಷಿ? ಅನುಭವವೇ ಸಾಕ್ಷಿ. ಅವ್ರಿಗೆ ಬರ್ತಕ್ಕಂಥ ಅನುಭವ. ಈಗ ರುಚಿಯನ್ನು ಹೇಳಿ ಅಂದ್ರೆ ಹೇಗೆ ಹೇಳ್ತಾರೆ? ಯಾವುದೋ ರುಚಿ ಹೇಗೆ ಅದನ್ನು ತೋರಿಸಿ ಅಂತ ಹೇಳಿದ್ರೆ ಯಾವ ಮಾಪಕವೂ ಇಲ್ಲ ರುಚಿಯನ್ನು ತೋರಿಸಲಿಕ್ಕೆ. ಅನುಭವ ಬಹಳ ರುಚಿ ಇದೆ. ಒಬ್ಬನಿಗೆ ಉಪ್ಪು ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಸಿಹಿ ಜಾಸ್ತಿ ಆಗ್ಬೋದು. ಸಿಹಿ ಜಾಸ್ತಿ ಇದೆಯಪ್ಪ ಅಂದ್ರೆ ಇಲ್ಲ, ಸಿಹಿ ಕಮ್ಮಿ ಇದೆ, ಅದು ರುಚಿ ಹೇಳ್ಬೋದು ಅಷ್ಟೇ, ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಅನುಭವಕ್ಕೆ ಬರ್ತಕ್ಕಂಥದ್ದು. ಹೀಗೆ ದೇವತಾ ಕಾರ್ಯ, ಪಿತೃ ಕಾರ್ಯ ಎಲ್ಲವೂ ಕೂಡ ಮನಸ್ಸಿಗೆ ಒಂದು ಆಹ್ಲಾದಕರ. ಪಿತೃ ಕಾರ್ಯವನ್ನು ಮಾಡಿದಾಗ ನಮಗೆ ಒಂದು ಸಂತೋಷ, ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ, ಇವೆಲ್ಲವೂ ನಮಗೆ ಗೊತ್ತಾಗ್ತದೆ. ಅದನ್ನು ಅನುಭವಿಸ್ಬೇಕಷ್ಟೇ, ಅದನ್ನು ನೋಡ್ಬೇಕಷ್ಟೇ. ನಾವು ಸೂಕ್ಷ್ಮ ರೀತಿಯಲ್ಲಿ ನೋಡಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ. ಖಂಡಿತ. ಹಾಗಾದ್ರೆ ಹೇಳಿ, ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ವಿಶೇಷ ದಿನ ಅನ್ನೋದು ಗೊತ್ತಾದು, ಮೂಢನಂಬಿಕೆ ಅನ್ನೋದು ಗೊತ್ತಾಯಿತು, ಹೇಗೆ ಆಚರಣೆ ಮಾಡಬೇಕು? ಈ 15 ದಿವಸಗಳಲ್ಲಿ ಮಹಾಲಯಕ್ಕೆ ತುಂಬ ಶ್ರೇಷ್ಠ. ಪಾಡ್ಯದಿಂದ ಹಿಡಿದು ಭಾದ್ರಪದ ಕೃಷ್ಣ ಪಾಡ್ಯದಿಂದ ಹಿಡಿದು ಅಮಾವಾಸ್ಯವರೆಗೂ ಈ ದಿನಗಳಲ್ಲಿ ಸಂಪೂರ್ಣ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು. ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಪಿಂಡ ಪ್ರದಾನದಿಂದ ಮಾಡಬಹುದು. ಮತ್ತು ಯಾರಿಗಾದರೂ ಏನಾದರೂ ದಾನವನ್ನು ಮಾಡೋದ್ರಿಂದ, ಮತ್ತು ತಿಲತರ್ಪಣ ವಿಶೇಷವಾಗಿ
ತಿಲ ಅಂತಕ್ಕಂಥದ್ದು ತಿಲಾ ಪಾಪ ಹರಾಯಚ ಅಂತ ಹೇಳಿ ನಮ್ಮ ಪಾಪಗಳನ್ನು ಹರಣ ಮಾಡ್ತಕ್ಕಂಥ ಶಕ್ತಿ ಎಳ್ಳಿಗಿದೆ. ಎಳ್ಳಿನ ತರ್ಪಣವನ್ನು ಕೊಡ್ತಕ್ಕಂಥದ್ದು. ಆನಂತರ ಯಾರು ಅಧಿಕಾರ ಉಳ್ಳವರಿಗೆ ಮತ್ತು ಅಪೇಕ್ಷೆ ಉಳ್ಳವರಿಗೆ, ಅದು ಅವಶ್ಯಕತೆ ಇರುವಂಥವರಿಗೆ ನಾವು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಅವರಿಗೆ ಬೇಕಾಗಿರ್ತಕ್ಕಂಥ ಊಟ ಇತ್ಯಾದಿಗಳಿಗೆ ಅವರಿಗೆ ಕೊಡ್ತಕ್ಕಂಥದ್ದಾಗ್ಬೋದು. ಮತ್ತು ಮನೆಯಲ್ಲಿ ಹಿರಿಯರು ನಡೆಸ್ಕೊಂಡ್ಬಂದಿರ್ತಾರೆ ಅವರವರ ಸಂಪ್ರದಾಯ ಅನುಸಾರವಾಗಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಯಾವುದೇ ರೀತಿ ಮಾಡಿದ್ರೂ ಕೂಡ ಎಲ್ಲವೂ ಭಗವಂತನಿಗೆ, ಆ ಪಿತೃದೇವತೆಗಳಿಗೆ ಸೇರ್ತದೆ. ಯಾರು ಅಧಿಕಾರ ಉಳ್ಳಿರ್ತಾರೆ ಅಂದರೆ ತಂದೆ ಇದ್ದೇನು ಮಾಡಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಯಾರು ತಂದೆ ಇರೋದಿಲ್ಲ ಅವರಿಗೆ ಈ ಅಧಿಕಾರ ಉಂಟು. ಹಾಗೆ ಮನೆಯಲ್ಲಿ ದೊಡ್ಡೋರು ಮಾಡ್ತಿರ್ತಾರೆ, ಆ ಸಂದರ್ಭದಲ್ಲಿ ಆ ಪಿತೃಕಾರ್ಯವನ್ನು ಇವರು ಜೊತೆಯಲ್ಲಿ ಸೇರಿಕೊಂಡು ಮಾಡುವುದು. ಹಾಗಾಗಿ ಆ ದಿನ ಅಂದರೆ ಪಿತೃಕಾರ್ಯವನ್ನು ಮಾಡುವಂತಹ ದಿನ ಮನಸ್ಸು ಬಹಳ ನೆಮ್ಮದಿಯಿಂದ ಇರಬೇಕು, ವಿಚಲಿತವಾಗಬಾರ್ದು. ಯಾರ ಮೇಲೂ ಸಿಟ್ಟು ಮಾಡಿ, ಪಿತೃದೇವತೆಗಳಿಗೆ ಶಬ್ದ ಆಗೋದಿಲ್ಲ, ಆನಂತರ ಕೂಗಾಡೋದಾಗೋದಿಲ್ಲ. ಅಂದರೆ ಅವ್ರು ಬಹಳ ನಿಶಬ್ದವನ್ನು ಅವ್ರು ಅಪೇಕ್ಷೆ ಪಡ್ತಾರೆ ಪಿತೃದೇವತೆಗಳು ಅಲ್ವಾ. ನಾವು ಯಾವುದೋ ಒಂದು ಪ್ರಶಾಂತ ಜಾಗ ಎಷ್ಟು ಚೆನ್ನಾಗಿದೆಪ್ಪ ಅಂದ್ರೆ ಇನ್ನೂ 10 ನಿಮಿಷ ಕೂತ್ಕೊಳ್ತೀವಿ, ನಮ್ಮ ಗಲಾಟೆ ಆದಾಗ ಏನು ಮಾಡ್ತೀವಿ, ಎದ್ದು ಹೋಗ್ತೀವಿ ನಾವು. ಮತ್ತು ಆ ಪರಿಸರ ಮತ್ತು ಮಾಡುವಂತಹ ಪಾಕಗಳು, ಅಂದರೆ ಅಡುಗೆ ಮಾಡಬೇಕಾದ್ರೆ ವಾಸನೆಯನ್ನು ತೊಗೊಳ್ಬಾರ್ದು, ಮತ್ತು ಉಗುಳು ಬೀಳಬಾರ್ದು, ಆ ಥರದ್ದೆಲ್ಲ ಅಂದರೆ ಬಹಳ ನಿಯಮದಿಂದ. ಅಂದರೆ ವಾಸನೆ ತೊಗೊಳಿದ್ರೆ ವಾಸನೆ ಬರ್ತಾ ಇರತ್ತೆ, ಅದನ್ನು ತಿನ್ಬಿಟ್ರೆ ಹೇಗಪ್ಪ ಆ ರೀತಿಯಾಗಿ ಅನುಭವಿಸಬಾರ್ದು ಅಂತ ಮನಸ್ಸಲ್ಲಿ ಆಸೆ ಚಿಗುರಬಾರ್ದು, ಇದನ್ನ ಫಸ್ಟ್ ತಿನ್ಬೇಡ ಅಂತೇಳಿ. ಪಿತೃದೇವತೆಗಳು ಒಬ್ಬರು ಎಡೆ ಇರುವಂತ ಆಗ್ಬೋದು, ಅಥವಾ ಊಟಕ್ಕೆ ಕೂರಿಸಿರ್ತಾರೆ, ಅವರಿಗೆ ಆ ಊಟವನ್ನು ಬಡಿಸಿ ಅದಾದ್ಮೇಲೆ ನಾವು ಪ್ರಸಾದ ರೂಪದಲ್ಲಿ ತಗೊಳ್ಬೇಕು ಅಂತೇಳಿ. ಹಾಗಾಗಿ ಪಿಂಡ ಪ್ರದಾನವನ್ನು ಮಾಡಬೇಕು. ಪಿಂಡ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನಲ್ಲಿ ಪಿಂಡ ಮಾಡುವಂಥ ಒಂದು ಕ್ರಮ ಇದೆ. ಅನ್ನದಲ್ಲಿ ಎಳ್ಳನ್ನು ಬೆರೆಸಿ ಅದನ್ನು ಪಿಂಡ ಮಾಡುವಂಥ ಕ್ರಮ ಇದೆ. ಹಾಗೆ ಪಿಂಡ ಪ್ರದಾನವನ್ನು ಮಾಡಬಹುದು. ಸಾಧ್ಯವಾಗದೇ ಇರತಕ್ಕಂಥವ್ರು ಬರೀ ತಿಲತರ್ಪಣವನ್ನು, ಎಲ್ಲ ಪಿತೃಗಳನ್ನ ಸ್ಮರಣೆಯನ್ನು ಮಾಡಿಕೊಂಡು ಯಾರ್ಯಾರು ಹೋಗಿರ್ತಾರೋ ಅವರಿಗೆಲ್ಲ ಕೂಡ, ಮತ್ತೊಮ್ಮೆ ಹೇಳ್ತೀನಿ, ಯಾರು ಕಾಲವಾಗಿರ್ತಾರೋ ಅವ್ರಿಗೆ ಮಾತ್ರ ತರ್ಪಣವನ್ನು ಕೊಡಬೇಕು. ತುಂಬ ಕನ್ಫ್ಯೂಷನ್ಸ್ ಇದೆ. ಎಲ್ಲ ಇಷ್ಟದಲ್ಲಿ ಇಷ್ಟು ಕೊಡ್ತಾರೆ, ಹೋದಾಗ ಇದಾದಾಗ ಅವರಿಗೆ ಗೊತ್ತಿರೋದಿಲ್ಲ, ಅವರು ಇವರು ಗೊತ್ತಾಗಿದೆ. ಹಾಗಾಗಿ ಅದಕ್ಕೆ ಪಿತೃಪಟ್ಟಿ ಅಂತ ಹೇಳಿ ಮೊದಲು ಸಿದ್ಧ ಮಾಡ್ಕೋಬೇಕು. ಅದಕ್ಕೆ ವಂಶವೃಕ್ಷ ಅಂತ ಹೇಳ್ತಿದ್ರಲ್ವಾ, ಆ ವಂಶವೃಕ್ಷ ನಮಗೆಲ್ಲದಕ್ಕೂ ಬೇಕಾಗ್ತದೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ಏನಾಗ್ತಿದೆ ಈಗ ಅಂತ ಹೇಳಿದ್ರೆ, ಮಕ್ಕಳಿಗೆ ಅಜ್ಜ ಮುತ್ತಜ್ಜ ಮರಿಯಜ್ಜನ ಹೆಸರೇ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಬರ್ತಾ ಇದ್ವಿ ನಾವೀಗ, ಮರೆತು ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಅಲ್ಲಿಂದ ಸಂಸ್ಕಾರ, ಅಲ್ಲಿಂದ ಶುರುವಾಗಬೇಕು. ನಮ್ಮ ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳುವಂಥ ಒಂದು ಶುಭ ದಿವಸ ಇದು. ಹಾಗಾಗಿ ಪಿತೃ ತರ್ಪಣಗಳನ್ನು ಮಾಡಿ ಯಾರಿಗೆ ದಾನಕ್ಕೆ ಅರ್ಹರಾಗಿರ್ತಾರೋ ಒಬ್ಬ ಬ್ರಾಹ್ಮಣನ ಕರಿಬಹುದು, ಅಥವಾ ಯಾರು ಅದಕ್ಕೆ ಅರ್ಹರಾಗಿರ್ತಾರೋ ಅಂಥವ್ರನ್ನ ಕರೆದು ಅವತ್ತಿನ ದಿವಸ ಅವನಿಗೆ ಏನು ಊಟಕ್ಕೆ ಬೇಕು ಅದನ್ನು ಕೊಡುವಂಥದ್ದು. ತರಕಾರಿಗಳು ಯಥೇಚ್ಛವಾಗಿ ಕೊಡುವ, ಅವನು ಯಥಾಶಕ್ತಿಯಾಗಿ, ಅವನು ಶಕ್ತಿ ಇಲ್ವಾ ಎಷ್ಟು ಕೊಡ್ತಾರೋ ಅಷ್ಟೇ, ಏನು ಬೇಕಾದ್ರೂ ಕೊಡ್ಬೋದು, ಹಣ ರೂಪದಲ್ಲಿ ಕೊಡಬಹುದು. ಅಥವಾ ಅದೂ ಆಗೋದಿಲ್ವಾ, ದೇವತೆಗಳನ್ನ ಸ್ಮರಣೆ ಮಾಡುವ ಆ ಸಂದರ್ಭದಲ್ಲಿ ಜಪ ಮಾಡುವಂಥದ್ದು, ಪಿತೃದೇವತೆಗಳ ಹೆಸರನ್ನು ನೆನಪು ಮಾಡಿಕೊಳ್ಳೋದು. ಅದಕ್ಕೆ ಇನ್ನೂ ರಿಯಾಯಿತಿ ಕೊಟ್ಟಿದ್ದಾರೆ. ನಿನಗೇನು ಶಕ್ತಿ ಇಲ್ವಾ, ಏನು ಅಂದರೆ ಶಕ್ತಿ ಇಲ್ಲ, ನೀನು ಅಶಕ್ತನಾಗಿದ್ಯಾ ಅಂದರೆ ಆರ್ಥಿಕವಾಗಿ, ಈಗ ನೋಡಿ ಪಾಪರ್ ಅಂತ ತೊಗೊಂಡ್ಬಿಡ್ತೀವಿ, ನಂತರ ಏನೂ ಇಲ್ಲ ಅಂತ ಹೇಳಿ, ಅವಾಗ ಕೋರ್ಟ್ ಹೇಳುತ್ತೆ ಆಯ್ತಪ್ಪ ಪಾಪರ ಆಗಿಬಿಟ್ಟಿದ್ದೆ ನೀನು ಅಂತ ಹೇಳ್ತಿಲ್ಲ. ಹಾಗೆ ಅರಣ್ಯಕ್ಕೆ ಹೋಗಿ ಪಿತೃದೇವತೆಗಳ ಹೆಸರನ್ನು ಜೋರಾಗಿ ಕೂಗಬೇಕಂತೆ. ಅದ್ಭುತ. ಅಷ್ಟಾದ್ರೂ ಮಾಡ್ಬೋದಲ್ಲ ಕಡೆ ಪಕ್ಷ, ಆದರೆ ಇದು ಕಡೆ ಪಕ್ಷ. ಇದು ನನಗೆಲ್ಲದೂ ಇದ್ದು ಅಷ್ಟು ಹೇಳಿದಾರಲ್ಲ, ಹೋಗಿ ನಾವು ಕಾಡಿಗೆ ಹೋಗಿ ಜೋರಾಗಿ ಕೂಗ್ಬಿಡೋಣ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಇವೆಲ್ಲವೂ ಕೂಡ ವರ್ಗಗಳು ಹೇಗೆ ಅಂತ ಹೇಳಿದ್ರೆ, ಯಾವ್ದು ಸಾಧ್ಯ ಅಸಾಧ್ಯವಾಗಿದ್ದು ಬಿಟ್ಟು ಇನ್ನುಳಿದಿದ್ದೆಲ್ಲ ಮಾಡ್ತಾ ಹೋಗಬೇಕು. ಹಾಗೆ ಈ ರೀತಿಯಾಗಿ ಈ ಒಂದು ದಿವಸಗಳಲ್ಲಿ, ಈ 15 ದಿವಸಗಳಲ್ಲಿ ಈ ರೀತಿಯಾಗಿ ಅವರು ಹೋಗಿರುತ್ತ ತಿಥಿಗಳಿರ್ತದೆ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ ಅಂತ ಹೇಳಿ ಅವರು ಹೋಗಿರುವಂಥ ತಿಥಿಗಳಿದೆ. ಇದು ಸರ್ವಪಿತೃ ಅಮಾವಾಸ್ಯೆ. ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಷದಲ್ಲಿ ಅವರ ತಂದೆ ತಾಯಿ ಹೋಗಿರ್ತಕ್ಕಂಥ ದಿವಸ ಇರ್ತದೆ, ಅಂದರೆ ಪಂಚಾಂಗದ ರೀತಿಯಲ್ಲಿ ದಿವಸ ಇರ್ತದೆ. ಈ ಭಾದ್ರಪದ ಶುಕ್ಲ ಪಂಚಮಿನೋ ಅಥವಾ ಯಾವುದೊಂದು ದಿವಸ ಇರ್ತದೆ, ಆ ದಿವಸದಲ್ಲಿ ಶ್ರಾದ್ದಗಳು ಮಾಡಬೇಕು. ಡೇಟ್ ಪ್ರಕಾರ ಮಾಡುವಂಗಿಲ್ಲ, ಇದನ್ನು ದಿನಾಂಕದ ಪ್ರಕಾರ ಮಾಡೋದಿಲ್ಲ. ಇದನ್ನ ಅವರು ಹೋಗಿರ್ತಕ್ಕಂತಹ ಇದನ್ನ ಬರ್ಕೊಂಡು ಒಂದು ದಿವಸದಲ್ಲಿ, ಇದು 12 ಮಾಸಗಳು, ಚೈತ್ರಾದಿ ಮಾಸಗಳಲ್ಲಿ ಯಾವ ದಿವಸ ಹೋಗಿರ್ತಾರೆ, ಕೃಷ್ಣ ಪಕ್ಷವೋ ಶುಕ್ಲ ಪಕ್ಷವೋ ಅಮಾವಾಸ್ಯೆ ನಂತರವೋ ಅಥವಾ ಹುಣ್ಣಿಮೆಯ ನಂತರವೋ ಅದನ್ನು ನಾವು ಗಣನೆ ತಗೊಂಡು ಆ ದಿವಸದಲ್ಲಿ ಬರೆದಿಟ್ಕೊಂಡು ಅದು ಮಧ್ಯಾಹ್ನ ಕಾಲದಲ್ಲೇ ಮಾಡಬೇಕು. ವಿಶೇಷವಾಗಿ ಕುತಪ ಕಾಲ ಅಂತ ಕರೀತಾರೆ. ಅಂದ್ರೆ ಭೂಮಿ ಕಾಯುವಂತಹ ಕಾಲ ಯಾವಾಗ 12 ಗಂಟೆ. ಪಿತೃಗಳಿಗೆ ಆ ಸಮಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಕಾಲದಲ್ಲಿ ಅವನು ಎಲ್ಲೇ ಇದ್ರೂ ಕೂಡ, ಅವನು ಯಾವ ಸಂದರ್ಭದಲ್ಲಿ ಹೇಗಿದ್ರು ಆ ಕಾಲದಲ್ಲಿ ಅವನಿಗೆ ಯಥಾಶಕ್ತಿ ಅಲ್ಲಿ ಏನು ಸಿಗತ್ತೆ ಅದನ್ನು ದಾನ ಮಾಡಬಹುದು. ಮಹಾಲಯ ಅಮಾವಾಸ್ಯೆ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಬಹುದು. ಗುರುಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಗುರುಗಳೇ, ಈ ಮಹಾಲಯ ಅಮಾವಾಸ್ಯೆ ಆಚರಣೆಯ ಸಂದರ್ಭದಲ್ಲಿ ಪಿಂಡ ಪ್ರದಾನ ಅನ್ನುವಂಥ ಪ್ರಕ್ರಿಯೆ ಏನಿದೆ ಅದು ಮಹತ್ವವನ್ನು ಪಡ್ಕೊಂಡಿದೆ. ಅಲ್ಲಿ 3 ಅನ್ನುವಂತಹ ಸಂಕೇತದ ಅರ್ಥ ಏನು ಅದನ್ನು ತಿಳಿಸ್ಕೊಡಿ. ಅಟ್ ದ ಸೇಮ್ ಟೈಮ್ ವಿಶೇಷವಾಗಿ ಪ್ರತಿಫಲ ಇವತ್ತೆಲ್ಲವೂ ನಿರೀಕ್ಷೆ ಆಧಾರಿತವಾಗೇ ಇರುವಂಥದ್ದು. ಈಗ ಆಶೀರ್ವಾದ ಅಂತಂದಾಗ ಈ ಪೂಜಾ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತ.
ಈಗ ಪಿಂಡ ಪ್ರದಾನ ಅಂತ ಹೇಳಿದ್ರೆ 3 ವರ್ಗಗಳದು. ವರ್ಗಗಳು. ಪಿತೃ, ಪಿತಾಮಹ, ಪ್ರಪಿತಾಮಹ. ತಂದೆ, ಅವರ ತಂದೆ, ಅವರ ತಂದೆ ಅಂದರೆ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ, ನನ್ನ ತಾಯಿ, ನನ್ನ ಅಜ್ಜಿ, ನನ್ನ ಮುತ್ತಜ್ಜಿ, ಅವರನ್ನು ನೆನೆಸ್ಕೊಂಡು ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು. ಅದು 3. ಹಾಗಾಗಿ ಆ 3 ಸಂಖ್ಯೆಗೆ ಮಹತ್ವ. ಅದೇ ಮಹಾಲಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಹೌದೌದು, ನೀವು ಹೇಳಿದ್ರಿ ದ್ವಾದಶ ವರ್ಗ ಮತ್ತೆ ಕಾರಣಪಿತೃಗಳು ಹೇಳಿದ ದೊಡ್ಡಪ್ಪ, ಚಿಕ್ಕಪ್ಪ, ಅವರ ಹೆಂಡತಿ ಹೋಗಿದ್ರೆ, ಅವರ ಮಕ್ಕಳು ಹೋಗಿದ್ರೆ, ಹಾಗೆ ಗುರು, ನಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥ ಗುರು, ಮತ್ತೆ ನಮ್ಮ ಮನೆಯಲ್ಲಿ ಯಾರು ಕೆಲಸದವರು ಇದ್ರೆ ಅವರಿಗೆ, ನಮ್ಮಲ್ಲಿ ಯಾವುದೊಂದು ನಾಯಿ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಮರಣೆ ಮಾಡಿಕೊಂಡು, ಅದ್ಭುತ, ಅಂತಹ ಒಂದು ಇದನ್ನ ಅಂದ್ರೆ ಎಲ್ಲ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಜೀವಿತಕ್ಕೆ ಸಹಾಯ ಮಾಡ್ತಕ್ಕಂಥವ್ರಿಗೆ, ಹೋಗಿ ಎಲ್ಲ ಕಾಲವಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಪಿಂಡ ಪ್ರದಾನವನ್ನು ಮಾಡೋದು ಮಹಾಲಯ. ಖಂಡಿತ ಗುರುಗಳೇ, ಮಾತಾಡ್ತೀನಿ ನಿಮ್ಮ ಜೊತೆ. ಯೋಗೇಶ್ ಅಂತ ಒಬ್ರು ಕರೆ ಮಾಡಿದ್ದಾರೆ, ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೊಡಗು ಕುಶಾಲನಗರದಿಂದ. ಆಯ್ತಾಯ್ತು, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ತೀರಾ? ಕೇಳಿ. ನಮಸ್ಕಾರ ಯೋಗೇಶ್. ಯೋಗೇಶ್ ಅವರೇ, ಪ್ರಶ್ನೆ ಕೇಳಿ. ಗುರುಗಳೇ ನಮಸ್ತೆ. ನಮಸ್ತೆ ಸರ್. ಗುರುಗಳೇ, ನಮ್ದು ಒಂದು ನಾವು ಇದು ಪೂಜೆ ಇದೆಯಲ್ಲ, ಇವತ್ತು ಲಾಸ್ಟ್ ನಾಳೆಗೆ ಅಂತ ಹೇಳ್ತಾ ಇದಾರಲ್ಲ. ಹೌದು. ಇದಾದ್ಮೇಲೆ ನಾವು ದೀಪಾವಳಿ ಅಮಾವಾಸ್ಯೆ 3 ದಿವಸ ಇರಂಗೆ ಹಬ್ಬ ಮಾಡ್ತಿದ್ವಿ ಯಾವಾಗ್ಲೂ. ಹೌದು. ಇವಾಗ ಅದೇ ನಾವು ಮೊದ್ಲೇ ಮಾಡೋಣ ಅಂತ ಇದ್ವಿ, ಅದನ್ನ ಕೇಳಕ್ಕೋಸ್ಕರನೇ ಮಾಡಿದ್ವಿ ಇವಾಗ. ಹೌದು, ಕೆಲವರ ಮನೇಲಿ ಹಿಂದೆಯಿಂದ ನಮ್ಮ ತಂದೆ ತಾಯಿ ಮಾಡ್ಕೊಂಡ್ ಬಂದಿರೋ ಟೈಮ್ ಬಿಟ್ಟಾಕ್ಬಿಟ್ಟು ಕಷ್ಟೇ ಮಾಡೋಣ ಅಂತ. ಅಲ್ಲ, ಈಗ ನಿಮ್ಮ ಮನೆಯಲ್ಲಿ ಯಾವ ಕ್ರಮ ಮಾಡ್ಕೊಂಡ್ ಬಂದಿದ್ರು ಅದನ್ನು ಬಿಡೋದು ಬೇಡ. ನೀವು ನಾಳೆ ಪಿತೃ ನೆನೆಸ್ಕೊಳ್ಳುವಂಥದ್ದು, ಪಿತೃ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಕರೆಕ್ಟಾಗಿದೆ, ಹಾಗೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಮಾಡಿ, ನೀವು ತೊಂದರೆ ಇಲ್ಲ. ಆದರೆ ನಿಮ್ಮ ಕ್ರಮದಲ್ಲಿ ಯಾವತ್ತು ಮಾಡ್ತಾ ಇದ್ರು, ನಿಮ್ಮ ಪರಂಪರೆಯಿಂದ ಯಾವ್ದು ಮಾಡ್ತಾ ಇದ್ರು ಅದನ್ನ ಚೇಂಜ್ ಮಾಡೋದು ಬೇಡ. ನಿಜ. ಆಯ್ತಾ? ಹಾಗಾಗಿ ಆ ಪಿತೃದೇವತೆಗಳು ಆ ವರ್ಗಕ್ಕೆ ಆ ದಿವಸಕ್ಕೋಸ್ಕರ ಕಾಯ್ತಿರ್ತಾರೆ. ಅದನ್ನ ಸಮಯ ಇತ್ಯಾದಿಗಳು ಬದಲಾಯಿಸೋದು ಬೇಡ. ನೀವು ನಾಳೆ ಏನ್ ಮಾಡ್ಬೋದು ಅಂತಂದ್ರೆ, ಸಾಧ್ಯವಾದ್ರೆ ತಿಲತರ್ಪಣ ಅಂದ್ರೆ ಎಳ್ಳಿನಲ್ಲಿ ನೀರನ್ನು ಬಿಡುವಂಥದ್ದು ಆಗ್ಬೋದು. ಅದನ್ನ ಗೊತ್ತಿದ್ದವ್ರ ಹತ್ರ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಯಾರೋ ಬಡಬಗ್ಗರಿಗೆ ಅವ್ರ ಹೆಸರಲ್ಲಿ ಏನಾದ್ರು ವಸ್ತ್ರಗಳು ಇತ್ಯಾದಿಗಳು ಕೊಡುವಂಥದ್ದು, ಊಟ ಇತ್ಯಾದಿಗಳು ಕೊಡುವಂಥದ್ದು, ಹಾಗೆ ಮಾಡಿ. ನೀವು ಯಾವ ಕಾಲದಲ್ಲಿ ಮಾಡ್ತಾ ಇದ್ರಿ ಅದನ್ನ ಖಂಡಿತ ಮಾಡ್ಬೋದು. ಅವತ್ತು ಬೇರೆ ಅಂಟುಮುಟ್ಟುಗಳು ಆ ರೀತಿಯ ಸಮಸ್ಯೆ ಆದಾಗ ಅದನ್ನು ಸ್ವಲ್ಪ ಆ ದಿವಸ ಅಂದರೆ ನಮ್ಮ ಶೌಚ ಎಲ್ಲ ಕಳೆದ ಮೇಲೆ ಅದನ್ನು ಮಾಡಬೇಕಾಗತ್ತೆ. ರೈಟ್ ಗುರುಗಳೇ, ಥ್ಯಾಂಕ್ ಯು ಯೋಗೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ತಂದೆ ತಾಯಿ ಇರ್ತಾರೆ, ಅಜ್ಜ ಅಜ್ಜಿ ಇರೋದಿಲ್ಲ. ಸೊ ಮಹಾಲಯ ಅಮಾವಾಸ್ಯೆ ಮಾಡ್ಬೋದಾ, ಮಾಡಿದರೆ ಹೇಗೆ ಅಂತ? ತಂದೆ ತಾಯಿ ಇರ್ತಾರೆ, ಅಜ್ಜ ಅಜ್ಜಿ ಇರೋದಿಲ್ಲ, ಯಾರು ಇಲ್ಲ. ತಂದೆಗೆ ಅಧಿಕಾರ ಇರ್ತದಲ್ಲ, ಅವ್ರು ಮಾಡ್ತಾರೆ, ಭಾಗಿಯಾಗಬೇಕು ಅಷ್ಟೇ. ಇದರಲ್ಲಿ ಅವನಿಗೆ ಅಧಿಕಾರ. ಯಾರಿಗೆ ತಂದೆ ಇರ್ತಾರೆ ಅವರಿಗೆ ಇದಕ್ಕೆ ಅಧಿಕಾರ ಇಲ್ಲ, ಯಾವ್ದು ಶ್ರಾದ್ದಗಳು ಮಾಡುವಂತ ಅಧಿಕಾರ ಇಲ್ಲ. ಈಗ ತಂದೆ ಇದ್ದಾನೆ ಅಂತ ಹೇಳಿದ್ರೆ ಅವರ ಅಜ್ಜ ಅಜ್ಜಿ ಅವ್ರ ಕಾಲವಾಗಿರ್ತಾರಲ್ಲ, ಈ ತಂದೆ ಮಾಡಿರ್ತಕ್ಕಂತಹ ಎಲ್ಲ ಪೂಜಾ ಇತ್ಯಾದಿಗಳು ಅವರಿಗೆ ಬರ್ತದೆ. ಈಗ ನೋಡಿ, ಒಂದು ವೃಕ್ಷಕ್ಕೆ ನಾವು ಬುಡಕ್ಕೆ ನೀರಿದ್ರೆ ಎಲ್ಲ ಫಲ ಸಿಗ್ತದಲ್ವಾ, ತಲುಪತ್ತೆ. ಹಾಗೆಯೇ ಇದು ಹಿರಿಯರು ಮಾಡ್ತಾರೆ, ಅವ್ರಿಗೆ ಅಧಿಕಾರ ಬಂದ ಮೇಲೆ ಆ ವರ್ಗ ಚೇಂಜ್ ಆಗುತ್ತೆ, ಅವಾಗ ಇವ್ರು ಮಾಡಬಹುದು. ಪುಣ್ಯ ಪ್ರಾಪ್ತಿ, ಆಶೀರ್ವಾದ. ಖಂಡಿತ. ದೇವತೆಗಳ ಆಶೀರ್ವಾದ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ, ಮನೆಯಲ್ಲಿ ಒಂದು ನೆಮ್ಮದಿ ವಾತಾವರಣ. ಅನಂತರ ನಮ್ಮ ಮೂಲಭೂತ ಸೌಕರ್ಯಗಳು ಏನಿರ್ತದೆ, ಬೇಸಿಕ್ ನೀಡ್ಸ್, ಅದೆಲ್ಲ ಫುಲ್ಫಿಲ್ ಆಗುತ್ತೆ ಪಿತೃದೇವತೆಗಳ ಆಶೀರ್ವಾದ. ಮನೆಯಲ್ಲಿ ನೆಮ್ಮದಿ ವಾತಾವರಣ, ಸತ್ಸಂತಾನ, ಮದುವೆಯ ಕಾರ್ಯ ವಿಶೇಷವಾಗಿ, ಮತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಮತ್ತೆ ಆ ಮನೆಯ ಒಂದು ಲಕ್ಷಣವೇ ಗೊತ್ತಾಗುತ್ತೆ. ಮನೆಗೆ ಹೋದ ಕೂಡಲೇ ಅವರಿಗೆ ಯಾವ ರೀತಿಯ ಒಂದು ತೊಂದರೆ ಇದೆ, ಪಿತೃದೋಷ ಇದೆಯಾ, ಇವೆಲ್ಲ ನಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಆ ಮನೆಯನ್ನು ನೋಡಿದ ತಕ್ಷಣ. ಹಾಗಾಗಿ ನಾವು ಯೋಚನೆ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಅವರ ಆಶೀರ್ವಾದ ಸಿಕ್ಕ ಕೂಡಲೇ ಮನೆಯ ವಾತಾವರಣ ಸಂಪೂರ್ಣ ಬದಲಾಗ್ತದೆ. ಖಂಡಿತ. ಏನಾದರೂ ವ್ಯತ್ಯಾಸಗಳಾಗ್ತಿರುತ್ತೆ ಅಂದ್ಕೊಳ್ಳೋಣ. ಈಗ ಸಾಮಾನ್ಯ ಜನರ ಜೀವನದಲ್ಲಿ ಏನೋ ಒಂದು ಉದ್ಯಮ ಕೈ ಹಾಕ್ತಾರೆ, ವ್ಯತ್ಯಾಸ ಆಗುತ್ತೆ. ಮದುವೆ ಮಾಡೋದಕ್ಕೆ ಹೋಗ್ತಾರೆ, ಗಂಡೇ ಸಿಗ್ತಿಲ್ಲ, ಇಲ್ಲ ಹೆಣ್ಣೇ ಸಿಗ್ತಿಲ್ಲ. ಈ ಥರದ್ದು ವ್ಯತಿರಿಕ್ತವಾದ ಪರಿಣಾಮಗಳು ಜೀವನದಲ್ಲಿ ಆಗ್ತಿದೆ ಅಂದಾಗ ಸಹಜವಾಗಿ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ಆವಾಗ ಪಿತೃದೋಷ ಇರಬಹುದು, ನೋಡಿ ನಿವಾರಣೆ ಮಾಡಿಕೊಡಿ. ಹೌದಾ, ಪಿತೃದೋಷದ ಕಾರಣದಿಂದ ಎಲ್ಲ ಸಮಸ್ಯೆಗಳಾಗಬಹುದಾ? ಖಂಡಿತ ಆಗ್ತದೆ. ಏನು, ಒಂದು ಕುಟುಂಬದಲ್ಲಿ ಅಪಘಾತದಲ್ಲಿ ಮರಣ, ಅಥವಾ ಅವನು ಅರೆ ವಯಸ್ಸಿನಲ್ಲಿ ಅಕಾಲಿಕ ಮರಣ, ಇವೆಲ್ಲವಾದಾಗ ಆ ಗಣಗಳು ಸೇರ್ಲಿಕ್ಕೆ ಆಗೋದಿಲ್ಲ.
ವಸುರುದ್ರ ಗಣಗಳೇನಿದೆ ನಮ್ಮ ಭೂಮಿಯಿಂದ ಹೊರಟಿರ್ತಕ್ಕಂತಹ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಒಂದು ಗಣಗಳಿಗೆ ಸೇರ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಒಂದು ಜಾತ್ರೆಯಲ್ಲಿ ಒಂದು ಮಗು ತಪ್ಪಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದು ಕಂಗಾಲಾಗ್ಬಿಡುತ್ತೆ, ಎಲ್ಲಿ ಸೇರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋ ಕಂಗಾಲ ಆಗ್ತಾ ಇರುತ್ತೆ, ಗೊತ್ತಾಗಲ್ಲ. ಅದು ಒಂದು ಕಡೆ ಎಲ್ಲೋ ಬೆಳೀತಾ ಇರುತ್ತೆ, ಇದಾಗ್ತಿರುತ್ತೆ, ಆದ್ರೂ ಈ ಕಡೆ ಗಮನ ಇದೆಲ್ಲ ಬರ್ತಾ ಇರ್ತಲ್ಲ. ಹಾಗೆ ಆ ಪ್ರೇತಾತ್ಮವಾಗಿ ಅದು ಆ ಒಂದು ಲೋಕಕ್ಕೆ ಹೋಗದೆ ಈ ಲೋಕದಲ್ಲಿ ನಾನು ಇದ್ದೀನಿ ಅಂತ ಅನ್ಕೊಂಡು ಅವಾಗ ಏನ್ ಮಾಡುತ್ತೆ, ಅವರ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಅದ್ರ ಸೂಚನೆಯನ್ನು ಕೊಡಿಸ್ಬೇಕದು. ಹೌದು, ಚೆನ್ನಾಗಿದ್ರೆ ಖಂಡಿತ ಯಾರೋ ಒಂದು ಕಡೆ ನೋಡೋದೇ ಇಲ್ಲ. ಹಾಗಾಗಿ ತನ್ನ ಇರುವಿಕೆಯನ್ನು ತೋರಿಸಲಿಕ್ಕೋಸ್ಕರ ಅವರಿಗೆ ಸ್ವಲ್ಪ ಅದರ ಒಂದು ನಾನು ಇದ್ದೀನಿ ಅಂತ ತೋರಿಸುತ್ತೆ, ಇನ್ನೊಬ್ರು ಮುಖಾಂತರ ಹೇಳಿಸುತ್ತೆ, ಎಚ್ಚರಿಕೆ ಕೊಡುತ್ತೆ. ಅವಾಗ ಏನಾಗುತ್ತೆ, ಮದುವೆ ಶುಭ ಕರ್ಮಗಳಲ್ಲಿ ಶುಭ ಕೆಲಸಗಳಲ್ಲಿ ಅಡೆತಡೆ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಯಾವುದೂ ಆಗೋದಿಲ್ಲ, ಮನೆಯಲ್ಲಿ ಗಂಡ ಹೆಂಡತಿಗೆ ಒಂದು ರೀತಿಯ ವೈಮನಸ್ಸೆ ಇರತಕ್ಕಂಥದ್ದು ಆಗ್ಬೋದು. ಇವೆಲ್ಲ ಪಿತೃದೋಷಗಳ ಒಂದು, ಮತ್ತೆ ನಾ ಹೇಳಿದ ಮೂಲಭೂತ ಸೌಕರ್ಯ ಅದಕ್ಕೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಯಾವುದು ಬಂದರೂ ಕೂಡ ಮನೆಯಲ್ಲಿ ಒಂದು ನೆಮ್ಮದಿ ವಾತಾವರಣ ಇರೋದಿಲ್ಲ. ಓಕೆ, ಈ ಯೋಗೇಶ್ ಅವ್ರು ಕಾಲ್ ಮಾಡಿದ್ರಲ್ಲ, ಅವ್ರ ಆಧಾರದಲ್ಲೇ ಕೇಳ್ತೀನಿ. ನೀವು ಹೇಳಿದ್ರಿ ಆ ಸಮಯಕ್ಕೆ ಅವ್ರು ಕಾಯ್ತಾ ಇರ್ತಾರೆ, ನೀವೇನು ಪಾಲನೆ ಮಾಡಿದಿರಿ ಅದನ್ನು ಮಾಡ್ಕೊ ಬನ್ನಿ, ರೈಟ್, ಅದು ಒಂದು ಭಾಗ. ಈಗ ನೆಕ್ಸ್ಟ್ ಅಂಥವ್ರೆ ಈಗ ಹೆಂಗೋ ಮಾಡ್ಕೊ ಬಂದಿದ್ರು, ಈಗ ಗುರುಗಳ ಸೂಚನೆಯಂತೆ ನಾನು ಸರಿಯಾದ ಸಮಯಕ್ಕೆ ಮಾಡೋಣ ಅನ್ನುವಂಥ ಮನೋಭಾವ ಇತ್ತು ಅಂದರೆ ಅವರು ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೋಬೋದಾ? ಬದಲಾವಣೆ ಅಂತ ಹೇಳಿದ್ರೆ ಅವರು ಮಾಡುವಂತಹ ಒಂದು ಕ್ರಮದಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಮಾಡಬಹುದು. ಗೊತ್ತಾಯ್ತು, ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತೀವಲ್ಲ, ಈಗ ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಇರ್ತೀರಿ ಅಂತ ಹೇಳಿದ್ರೆ ತಿಲತರ್ಪಣಗಳು ಮಾಡ್ಬೋದು. ಆದ್ರೆ ಒಂದ್ಸಲಿ ಶುರು ಮಾಡಿದ್ರೆ ಅದೇ ಪ್ರಕಾರ ಮಾಡಬೇಕು. ಅದನ್ನ ಅವಾಗ ಒಂದ್ಸಲಿ ಮಾಡಿದೆ, ಈಗ ಒಂದ್ಸಲಿ ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಲ್ಸೋಂಗಿಲ್ಲ. ಅವಾಗ ಆ ಪರಿಸ್ಥಿತಿ ಹಂಗಿತ್ತು, ಹಾಗೆ ನಿಲ್ಸೋವಾಗಿಲ್ಲ. ಈ ಅಂದ್ರೆ ಅವರಿಗೆ ಆರೋಗ್ಯ ರೀತಿಯಲ್ಲಿ ಅದೆಲ್ಲ ಬರುತ್ತೆ, ನೋಡ್ಬೇಕು. ಅವನಿಗೆ ಅಶಕ್ತನಾಗೋದು ಹೇಗೆ, ಆರೋಗ್ಯ ರೀತಿಯಲ್ಲಿ ಅವನಿಗೆ ಆಗದಿಂದ ಇನ್ನೊಬ್ಬ ಯಾರಿರ್ತಾನೆ, ಅವ್ರು ಅದನ್ನ ಅಧಿಕಾರ ಯಾರಿರ್ತದೆ ಅವ್ರು ಮಾಡಬೇಕು. ಖಂಡಿತ ಖಂಡಿತ. ಎಷ್ಟು ಚೆನ್ನಾಗಿದೆ ನಮ್ಮ ಹಿರಿಯರು ಮಾಡ್ಕೊಟ್ಟಿದ್ದು ಅಂತ ಹೇಳಿದ್ರೆ, ಒಬ್ರು ಕಾಲವಾಗ್ತಾರೆ ಅಂತ ಹೇಳಿದಾಗ ಅವರಿಗೆ ಮಾಡಲಿಕ್ಕೆ ಯಾರು ಇರೋದಿಲ್ಲ, ಅಂದ್ರೆ ಅಧಿಕಾರಸ್ಥರು ಯಾರು ಇರೋದಿಲ್ಲ. ಅದಕ್ಕೆ ಅಧಿಕಾರತ್ವ ಇರೋರ ಹೆಸರಲ್ಲಿ ಬದಲಾಗಿ ಬೇರೆಯವರು ಮಾಡ್ತಾರೆ. ಓಹೋ, ಆ ಅವಕಾಶಗಳಿದ್ದಾವೆ, ಅವಕಾಶಗಳಿದೆ, ತುಂಬಾ ಇದೆ. ಖಂಡಿತ ಮಾತಾಡ್ತೀನಿ ಗುರುಗಳೇ. ಶಿವಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಸ್ವಾಮಿ ಅವ್ರಿಗೆ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಕೇಳ್ತೀರಾ ಶಿವಸ್ವಾಮಿ ಅವರೇ? ಗುರುಜಿಗೆ ಖಂಡಿತ ಇದೆ. ಗುರುಜಿ ನಮಸ್ತೆ. ನಮಸ್ತೆ ಶಿವಸ್ವಾಮಿ ಅವರೇ. ಗುರುಜಿ, ನಮ್ಮ ವಂಶದಲ್ಲಿ ಬಂದು ಇದು ಪಿತೃಪಕ್ಷ ಮಾಡಂಗಿಲ್ಲ, ಮಾಡ್ತಾ ಇಲ್ಲ ಯಾವಾಗ್ಲೂ. ಹಂಗಾಗಿ ಈಗ ನಾವು ಎಲ್ಲೋಗಿ ಜ್ಯೋತಿಷ್ಯ ಕೇಳಿದ್ರು ಪಿತೃಪಕ್ಷನ ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾವ್ರೆ. ಅದನ್ನ ನಾವು ಯಾವ ರೀತಿ ಮಾಡ್ಬೇಕು ಗುರುಜಿ? ಇದರಲ್ಲಿ ಜ್ಯೋತಿಷ್ಯ ಅಂದ್ರೆ ಬಂದಾಗ ನೀವಾದ್ರೂ ತೀರ್ಥಕ್ಷೇತ್ರಗಳಲ್ಲಿ ಸಪ್ತ ಮೋಕ್ಷದಾಯಕತೆ ಕ್ಷೇತ್ರಗಳಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಅಂತೇಳಿ, ಗೋಕರ್ಣ ಕ್ಷೇತ್ರ ಅಥವಾ ನಮ್ಮ ಕಾವೇರಿ ಕ್ಷೇತ್ರ, ಪಶ್ಚಿಮ ವಾಹಿನಿ ಇತ್ಯಾದಿ ತೀರ್ಥಕ್ಷೇತ್ರಗಳಲ್ಲಿ ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ ಅಥವಾ ನಾರಾಯಣ ಬಲಿ, ತಿಲಹೋಮ ಅಂತ ಹೇಳಿ ಇದನ್ನ ಮಾಡಿ ಆನಂತರ ಮುಂದಿನ ವರ್ಷಗಳಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಶಿವಣ್ಣ ಅಂತ ಹೇಳಿ. ನಮಸ್ಕಾರ ಶಿವಣ್ಣ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳ್ತೀರಾ? ಗುರುಗಳಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಶಿವಣ್ಣ. ಇದು ನಮ್ದು ಮಗಳು ಹೆಣ್ಮಗಳು ತೀರೋಗ್ಬಿಟ್ಲು, ಮದುವೆ ಮಾಡ್ಕೊಟ್ಟಿದ್ದವಲ್ಲ. ಈಗ ಅವರು ಎಡೆ ಹಾಕಿದ್ರೆ ಹೇಳಿ ಪಿತೃಪಕ್ಷ ಮಾಡೋದಿಲ್ಲ ಅವರು ಗಂಡನ ಮನೆಯವರು. ಇನ್ನೊಂದ್ಸಲ ಹೇಳಿ. ನಮ್ದು ಹೆಣ್ಮಗಳು ತೀರೋಗ್ಬಿಟ್ಲು, ಮದುವೆ ಮಾಡಿದ್ದು. ಈಗ ಅವ್ರಿಗೆ ಅವ್ರ ಗಂಡನ ಮನೆಯವರು ಎಡೆ ಹಾಕೋದಿಲ್ಲ ಪಿತೃಪಕ್ಷದಲ್ಲಿ ಅವ್ರಿಗೆ. ಅದಕ್ಕೆ ನಾವು ಅಪ್ಪನ ಮನೆಯಿಂದ ನಾವು ಹಾಕ್ಬೋದು ಹೇಳಿ ನಮ್ಮ ಮಗಳಿಗೆ. ಈಗ ಅವರಿಗೆ ಮಕ್ಕಳೇನಾರ ಇದ್ರಾ? ಇಬ್ಬರು ಹೆಣ್ಮಕ್ಳು ಅವ್ರು ಹೇಳಿ, ಚಿಕ್ಕವರು ಒಂದು 12 ವರ್ಷ 15 ವರ್ಷ. ಅಲ್ಲ, ಅದು ಸಂಪೂರ್ಣ ಗಂಡನಿಗೆ ಅಧಿಕಾರ ಇರ್ತದೆ ಅದು ಮಾಡುವಂಥದ್ದು. ಅದು ಮಾಡ್ಲೇಬೇಕಷ್ಟೇ. ಅಂದ್ರೆ ನಿಮ್ಮ ಈಗ ಏನ್ ಬರ್ತದೆ, ಎಷ್ಟು ದಿವಸ ಆಯ್ತು ಹೋಗಿ? ಈಗ ಸಂಕ್ರಾಂತಿ ಹಬ್ಬ ಇನ್ನು 6 ತಿಂಗಳು ಅಂದ್ರೆ ವರ್ಷ ಆಗಿಲ್ಲಲ್ಲ? ನಮ್ಮಲ್ಲಿ ಒಂದು ಪದ್ಧತಿ ಇದೆ, ವರ್ಷ ಆಗದೆ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ, 1 ವರ್ಷ ಕಳಿಬೇಕು ಅಂತೇಳಿ. ಮಾಡುದಿಲ್ಲ ಅವ್ರ ಪದ್ಧತಿ ಒಳಗೆ ತಕ್ಷಣ ಮಾಡೋದ್ರಲ್ಲಿ ಅವ್ರು ಯಾರಿಗೂ ಅವರು. ಅದಕ್ಕೆ ನಾವು ನಾವು ಮಾಡ್ತೀವಿ ನಮ್ಮ ಕೆಲಸ. ಅದಕ್ಕೆ ನಮ್ಮ ಹೆಣ್ಮಗಳಿಗೆ ನಾವು ಯಾಕೆ ಮಾಡ್ಬೋದಾ? ಅದೇ ನಿಮಗೆ ಅಂದ್ರೆ ಮಗಳಾಗಿ ನೀವು ಒಂದು ಪಿಂಡ ಪ್ರದಾನ ಮಾಡಬಹುದು, ತಲೆತರ್ಪಣ ಕೊಡ್ಬೋದು. ಶ್ರಾದ್ದಾದಿಗಳನ್ನು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಮೊಮ್ಮಕ್ಕಳಿದ್ರೆ ಆ ಮಗುವಿನ ಹೆಸರಲ್ಲಿ ಮಾಡಬಹುದು ಅವರು ಕರ್ತೃತ್ವದಲ್ಲಿ. ಹಾಗೆ ಯಜಮಾನಸ್ಯ ಮಾತೃಪಿತಾಮಹಿ ಅಂತ ಹೇಳಿ ಮಾಡ್ಕೊಳ್ತಾ ಹೋಗ್ಬೋದು, ಹಾಗೆ ಮಾಡಬಹುದು. ಇವರಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ಇವರು ಮಗಳಾಗಿ ಒಂದು ವರ್ಗ ಬರ್ತದೆ.
ಹಾಗಾಗಿ ಅಸ್ಮತ್ ಪುತ್ರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ಪಿಂಡ ಪ್ರದಾನ ಮಾಡಿ, ಅದು ಮಹಾಲಯದಲ್ಲಿ ಮಾತ್ರ ಮಾಡಬಹುದು. ಮತ್ತೆ ವರ್ಷದಲ್ಲಿ ಶ್ರಾದ್ದ ಮಾಡಕ್ ಬರಲ್ಲ, ಅವರೇ ಕರ್ತವ್ಯ, ಅವರೇ ನೇರ ಇದಾಗ್ತಾರೆ, ಮಾಡ್ಬೇಕಷ್ಟೇ. ಖಂಡಿತ ನೀವು ಪಿತೃಪಕ್ಷದಲ್ಲಿ ಮಾಡಬಹುದು ಅವ್ರದ್ದು ದಿನ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳು. ಇಷ್ಟು ತನಕ ನಾವು ಮಾತಾಡ್ತಿರ್ಬೇಕಾದ್ರೆ ಹಿರಿಯರು ಅವರ ಆಶೀರ್ವಾದಕ್ಕಾಗಿ ಮತ್ತು ಅವರಿಗೆ ಒಂದು ಸಮಾಧಾನ ಮತ್ತು ಧನ್ಯವಾದ ಹೇಳುವಂಥ ನಿಟ್ಟಿನಲ್ಲಿ ನೀವು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಅಕಾಲಿಕ ಮರಣಗಳಾಗ್ತವೆ, ಮಕ್ಕಳು ವಯಸ್ಸಿಗೆ ಬಂದವರು ಈ ಥರ ಅಕಾಲಿಕ ಮರಣ ಹೊಂದಿದಾಗ ಅವರಿಗೆ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಯಾವ ಥರ ಪೂಜೆ? ಈಗ ನೋಡಿ, ದೊಡ್ಡವರು ಬದುಕಿರ್ತಾರೆ, ಚಿಕ್ಕವರು ಹೋಗ್ಬಿಟ್ರು, ಹೆಂಗೆ? ಹಾಂ, ಅಕಾಲಿಕ ಮರಣ ಆದಾಗ ಅವರಿಗೆ ನಾರಾಯಣ ಬಲಿ ಅಂತ ಮಾಡ್ತಾರೆ. ಅದು 11 ದಿವಸದೊಳಗೆ ಆ ನಾರಾಯಣ ಬಲಿಯನ್ನು ಮಾಡಿ, ಅವರಿಗೆ ಮದುವೆ ಆಗದೆ ಇದ್ದರೆ ಮುಂದೆ ಅವರಿಗೆ ಯಾವ ಕರ್ಮಗಳು ಇರೋದಿಲ್ಲ. ನಾರಾಯಣ ಬಲಿ ಮಾಡಿ ಮಹಾಲಯ ಇತ್ಯಾದಿ ಶ್ರಾದ್ದಗಳಲ್ಲಿ ಅವರಿಗೆ ಒಂದು ತಿಲತರ್ಪಣ ಪಿಂಡ ಪ್ರದಾನ ಇಷ್ಟು ಮಾಡಬಹುದು ಅಷ್ಟೇ. ಆದರೆ ಅಕಾಲಿಕ ಮರಣ ಆಗಿ ಅವರಿಗೆ ಮದುವೆ ಆಗಿದೆ ಅಂದರೆ ಅವರು ಯಾರು ಕರ್ತೃತ್ವ, ಅವ್ರಿಗೆ ಮಾಡೋ ಅಧಿಕಾರ ಯಾರಿಗಿರ್ತದೆ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ವರ್ಷದಲ್ಲಿ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ಸರ್ವ ಪಿತೃ ಅಮಾವಾಸ್ಯೆ ಆದ್ರಿಂದ, ಸರ್ವ ಪಿತೃಗಳ ಒಂದು ಪೂಜೆ ಆದ್ರಿಂದ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಆ ಕಾಲ ಅವರ ಒಂದು ಸ್ಥಾನ ಬರುತ್ತೆ. ಈಗ 12 ವರ್ಗಗಳಾದ್ಮೇಲೆ ಕಾರಣಪಿತೃಗಳು ಅಂತ ಹೇಳಿ, ಆ ಕಾರಣಪಿತೃಗಳನ್ನ ಮಗನೋ ಅಥವಾ ತಮ್ಮನೋ ಆ ರೀತಿ ಬಂದಾಗ ಆ ಭಾಗದಲ್ಲಿ ಒಂದು ಪಿಂಡ ಪ್ರದಾನ ಮತ್ತೆ ತಿಲತರ್ಪಣ ಇತ್ಯಾದಿಗಳನ್ನ ತೀರ್ಥಕ್ಷೇತ್ರದಲ್ಲಿ ಮಾಡಬಹುದು, ಅಥವಾ ಮನೆಯಲ್ಲೂ ಕೂಡ ಮಾಡಬಹುದು. ಮನೆಯಲ್ಲಿ ಪಿತೃಕಾರ್ಯ ಮಾಡೋದು ಬಹಳ ಶ್ರೇಷ್ಠ. ಹೌದಾ? ಖಂಡಿತ. ನಾನು ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಆದಷ್ಟು ಮನೆಯಲ್ಲಿ ಮಾಡಿ ಯಥಾಶಕ್ತಿಯಾಗಿ. ತುಂಬ ಏನು ಕೆಲವರಲ್ಲೂ ತುಂಬ ಮಾಡಲಿ, ಯಥಾಶಕ್ತಿಯಾಗಿ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಮಾಡೋದ್ರಿಂದ ಅವರಿಗೆ ಮನೆಯಲ್ಲಿ ಪಿತೃಗಳು ತುಂಬ ಸಂತೋಷ ಪಡ್ತಾರೆ ಮನೆಯಲ್ಲಿ ಮಾಡಿದ್ರೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿದ್ರೆ ತುಂಬ ಪುಣ್ಯ ಪ್ರಭೆ ಇರುತ್ತೆ. ಹೌದೌದು, ಖಂಡಿತ ಗುರುಗಳೇ. ನಾವು ಬಹಳ ಕುತೂಹಲ, ಶನಿಯ ವಾಹನಕ್ಕೆ ಇಲ್ಲಿ ಅತ್ಯಂತ ಪ್ರಾಮುಖ್ಯತೆ ಗುರುಗಳೇ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಹಾಂ, ಕಾಗೆ ಅಂತಕ್ಕಂಥದ್ದು ನಾವು 2 ರೀತಿಯಲ್ಲಿ ಯೋಚನೆ ಮಾಡೋಣ, ಆಯ್ತಾ? ಇದರಲ್ಲಿ ವಾಯಸ ಅಂತ ಕರೀತಾರೆ, ವಾಯಸ ಪಿಂಡ ಪ್ರದಾನ ಅಂತ ಹೇಳಿ. ಒಂದು ಸಂದರ್ಭದಲ್ಲಿ ಯಮರಾಜ ಕಾಗೆಯಲ್ಲಿ ಸೇರ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಒಂದು ರಾಕ್ಷಸರ ಒಂದು ಉಪಟಳ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಒಂದೊಂದು ಪಕ್ಷಿಗಳಲ್ಲಿ ವಾಹನಗಳಲ್ಲಿ ಸೇರ್ಕೊಂಡಾಗ ಯಮ ಸೇರ್ಕೊಳ್ತಕ್ಕಂಥದ್ದು ಕಾಗೆಯಲ್ಲಿ. ಆಗ ಅದಾದ ನಂತರ ಯಮ ಕಾಗೆಗೆ ಒಂದು ವರವನ್ನು ಕೊಡ್ತಾನೆ. ಭೂಲೋಕದಲ್ಲಿ ಪಿತೃ ಉದ್ದೇಶ ಕೊಟ್ಟಿರ್ತಕ್ಕಂತಹ ಒಂದು ಏನು ಪ್ರಮಾಣ ಪಿಂಡ ಪ್ರದಾನ ಆಗಿರ್ಬೋದು, ಮತ್ತು ಕಾಗೆಗೆ ಅನುಕೂಲ ಆಗುವಂಥದ್ದೇ ಕೊಡು. ಪಿಂಡವನ್ನು ಕೊಟ್ಟಾಗ ಅದು ಎತ್ಕೊಳ್ಳುತ್ತೆ ಈಸಿಯಾಗಿ, ಗಟ್ಟಿಯಾಗಿರ್ತ ಪದಾರ್ಥಗಳು ವಡೆ ಇತ್ಯಾದಿ ಕೊಟ್ಟಾಗ ಅದು ಎತ್ಕೊಳ್ಳುತ್ತೆ. ಅಂಥ ಪದಾರ್ಥವನ್ನು ವಾಯಸ ಅಂಥೇಳಿ ಕೊಟ್ಟು, ವಾಯಸ ಪಿಂಡ ಪ್ರದಾನ ಅಂಥೇಳಿ ಮಾಡ್ತೀವಿ. ಅದನ್ನು ಕೊಟ್ಟು ಏಕೇ ಚಾಸ್ಮತ್ ಕುಲೇ ಜಾತ ಅಪುತ್ರೋ ಗೋತೃಣೋ ಮೃತಾಹ ತೇಗುಣ್ಣಂತೂ ಮಯಾದತ್ತಂ ಸೂತನಿಷ್ಮ. ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲವೂ ಕೂಡ ನನಗೆ ಗೊತ್ತಿಲ್ಲ, ನನ್ನ ಕುಲದಲ್ಲಿ ಯಾರು ಹೋಗಿದ್ದಾರೋ. ಅಪುತ್ರೋ ಗೋತೃಣೋ ಮೃತಾಹ, ಹೌದು, ಗೋತ್ರ ಇಲ್ದಿರ್ಬೋದು, ಅವರಿಗೆ ಮಕ್ಕಳಿಲ್ದೇ ಇರ್ಬೋದು, ಅವರೆಲ್ಲ ಯಾವುದೋ ಸ್ಥಿತಿಯಲ್ಲಿ ಇರ್ತಾರೆ, ಅಂಥವರಿಗೆಲ್ಲ ಈ ಪಿಂಡ ಪ್ರದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದು ವಾಯಸ ಪಿಂಡಕ್ಕೆ ಕೊಡ್ತಕ್ಕಂಥದ್ದು. ಹಾಗೆ ಆ ಕಾಗೆ ಒಂದು ಸಂಘಜೀವಿ ಅಲ್ಲ, ಒಂದು ವಸ್ತು ಇತ್ತು ಅಂತ ಹೇಳಿದ್ರೆ ತನ್ನ ಬಳಗನೆಲ್ಲ ಕರೆಯುತ್ತೆ. ಅಂದ್ರೆ ಅದನ್ನ ನಾವೇನು ಪಾಠ ಕಲಿಬೇಕು ಮನುಷ್ಯರಾದರೂ? ನಾವು ಕೂಡ ಕುಟುಂಬ ರೂಪದಲ್ಲಿ ಎಲ್ಲರೂ ಕೂಡ ಸಹ ಕುಟುಂಬದಲ್ಲಿ ಎಲ್ಲರೂ ಕೂಡ ಇದ್ದು ಆ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇದೆಲ್ಲವೂ ಕೂಡ ಆ ಒಂದು ಪಿತೃದೇವತೆಗಳಿಂದ ಆಶೀರ್ವಾದ ಸಿಗ್ತದೆ. ಹಾಗಾಗಿ ಕಾಗೆಗೆ ಅಷ್ಟು ಮಹತ್ವ. ವಾಯಸ ಪಿಂಡವನ್ನ ಯಮನ ಒಂದು ಸ್ವರೂಪ, ಅಂದ್ರೆ ಯಮಲೋಕಕ್ಕೆ ಪಿತೃಲೋಕ ದೇವತೆಗಳಿಗೆ ಕೊಟ್ಟರೆ ತಲುಪಿಸ್ತಾರೆ ಅಂತ ಹೇಳಿ. ಇವೆಲ್ಲವೂ ಕೂಡ ಅಷ್ಟೇ. ಒಂದು ಜನ್ಮವಾಗಿ ಒಬ್ಬ ವ್ಯಕ್ತಿ ಹೋದ ಅಂತ ಹೇಳಿದ್ರೆ ಅವನ ಕರ್ಮಾನುಸಾರವಾಗಿ ಪುನರ್ಜನ್ಮವನ್ನು ಪಡಿತಾನೆ ಅಂತ ಹೇಳಿ ನಮ್ಮ ಧರ್ಮದ ಪ್ರಕಾರ ಒಂದು ನಂಬಿಕೆ. ಆ ಜನ್ಮದಲ್ಲಿ ಅವನು ಸಣ್ಣ ಕೀಟದಿಂದ ಶುರುವಾಗಿ ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ಬೋದು, ಗೊತ್ತಿಲ್ಲ, ಅದು ಭಗವಂತ ನಿರ್ಣಯ. ನಾವು ಪಿತೃದೇವತೆಗಳು ವಸುರುದ್ರ ಗಣದಲ್ಲಿ ಇರ್ತಾರಲ್ಲ, ಆ ಒಂದು ಗಣದಿಂದ ಹೋಗ್ತಾ ಹೋಗ್ತಾ ಅವರಿಗೆ ಆಯಾ ಕರ್ಮ ಅನುಸಾರವಾಗಿ ಅವರಿಗೆ ಜನ್ಮ ಸಿಗ್ತದೆ. ಈ ಪಿಂಡ ಪ್ರದಾನ ಮಾಡೋದ್ರಿಂದ ಎಲ್ಲರೂ ಪ್ರಶ್ನೆ ಹುಟ್ಟು, ನಾವು ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಅವ್ರಿಗೆ ಹೇಗೆ ಸೇರುತ್ತೆ ಅಂತ ಹೇಳಿ. ನಾವು ಕೊಡ್ತಕ್ಕಂಥ ತಿಲತರ್ಪಣಗಳು ಪಿಂಡ ಪ್ರದಾನಗಳು ಅವರವರು ಯಾವ ಯಾವ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ನೀರಿನಲ್ಲಿ ಮೀನಾಗಿದ್ರೆ ನೀರಿಗೆ ಆಹಾರವಾಗಿ ಹೋಗ್ತದೆ. ಇದು ಈ ವಸುರುದ್ರ ಗಣಗಳ ದೇವತೆಗಳ ಒಂದು ಕೆಲಸ. ಅದು ಆಯಾ ಅವರವರಿಗೆ ಆಯಾ ಸಂದರ್ಭದಲ್ಲಿ ಕಳಿಸ್ತಕ್ಕಂಥದ್ದು. ಖಂಡಿತ ಖಂಡಿತ. ಈಗ ನಾವು ಇಲ್ಲಿಂದ ಹಿಂದೆಲ್ಲ ದುಡ್ಡು ಕಳಿಸ್ತಾ ಇದ್ವಿ, ನಾವು ಕಳಿಸಿದ್ದ ಅಮೌಂಟೇ ಹೋಗ್ತಿತ್ತ ಅಲ್ಲಿಗೆ? ಇಲ್ಲ ಅಲ್ವಾ? ನಾವು ಈಗ ಫಾರಿನ್ ಹೋದ್ರೆ ಅದಕ್ಕೆ ಡಾಲರ್ಸ್ ಎಲ್ಲ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಕನ್ವರ್ಟ್ ಆಗಿ ಅವರಿಗೆ ಹಾವಾಗಿದ್ರೆ ವಾಯು ರೂಪದಲ್ಲಿ ಹೋಗ್ತದೆ, ಹಸುವಾಗಿದ್ರೆ ಅವರಿಗೆ ಮೇವಿನ ರೂಪದಲ್ಲಿ ಹೋಗ್ತದೆ. ಇದೆಲ್ಲವೂ ಕೂಡ ಭಗವಂತ ನಮ್ಮ ಪ್ರಕೃತಿ ದೇವತೆಗಳು ಎಲ್ಲರಿಗೂ ಏನೇನು ಬೇಕೋ ಕರ್ಮಾನುಸಾರವಾಗಿ ಅದನ್ನು ತಲುಪಿಸ್ತಾರೆ. ಅದಕ್ಕೆ ಪಿಂಡ ಪ್ರದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥದ್ದು ಅಕ್ಷಯವಾಗ್ತದೆ. ಮಹಾಲಯ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ. ಈ ಆಚರಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಅಡುಗೆಗೆ ಮಹತ್ವ ಇದೆ. ಯಾರೆಲ್ಲ ಕಾಲವಾಗಿದ್ದಾರೆ ಅವ್ರಿಗೆ ಇಷ್ಟವಾಗಿರೋ ಪ್ರತಿಯೊಂದನ್ನು ಕೂಡ ಇಡುವಂಥ ಪದ್ಧತಿ, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಹೌದು, ಉದಾಹರಣೆಗೆ
ಒಂದಿಷ್ಟು ಭಕ್ಷ್ಯಗಳಿತ್ತು ಅಂತ ಹೇಳಿದ್ರೆ ನನಗೆ ಯಾವ್ದು ಇಷ್ಟನೋ ಅದನ್ನು ಆರಿಸ್ಕೊಳ್ತೀನಿ ಅಲ್ವಾ. ಸಾಮಾನ್ಯ ನಮಗೆ ಏನಾದ್ರು ಕೊಡಬೇಕಾದ್ರೆ ಅಥವಾ ಮನೆಯಲ್ಲಿ ಹುಟ್ಟಿದಬ್ಬ ಆದಾಗ ಯಾವ ವ್ಯಕ್ತಿಯ ಹುಟ್ಟಿದಬ್ಬ ಆಗ್ತದೆ ಆ ವ್ಯಕ್ತಿಗೆ ಏನು ಬಹಳ ಇಷ್ಟ ಅದನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಹಾಗೆ ಪಿತೃದೇವತೆಗಳಿಗೆ ಅವ್ರ ಮನೆಗೆ ಯಾವುದೋ ಇಷ್ಟ ಆಗಿರ್ತದಲ್ಲ ಅದನ್ನ ಮಾಡ್ತಾರೆ. ಅಂದರೆ ಕೆಲವೊಂದು ತರಕಾರಿಗಳು ನಿಷಿದ್ಧ ಅಂತ ಹೇಳಿದ್ದಾರೆ, ಈರುಳ್ಳಿ ಇತ್ಯಾದಿಗಳನ್ನು ಬಳಸಬಾರ್ದು ಅಂತೇಳಿ ಕೆಲವೊಂದು ತರಕಾರಿಗಳು. ಇದರಲ್ಲಿ ಉದ್ದು ಅಂದರೆ ಉದ್ದಿನಬೇಳೆ ವಡೆಯನ್ನು ಮಾಡ್ತಕ್ಕಂಥದ್ದು, ಕಡಲೆಬೇಳೆ ಮಾಡ್ತಕ್ಕಂಥದ್ದು ಆಗ್ಬೋದು, ರವೆ, ಹೆಸರು ಬೇಳೆ, ಹೆಸರು ಕಾಳು, ಅದೆಲ್ಲ ಬಹಳ ಶ್ರೇಷ್ಠ ಒಂದು ಈ ಅಡಿಗೆಯಲ್ಲಿ. ಮತ್ತು ಅದು ಬಿಟ್ಟು ಅವರಿಗೆ ಏನು ಇಷ್ಟವೋ ಅದನ್ನು ಅವರಿಗೆ ಸಮರ್ಪಣೆ, ಕೆಲವರೆಲ್ಲ ಇದೆ ಅದು ಸಮರ್ಪಣೆ ಮಾಡಿ ಅದನ್ನು ಅವರು ಹೋಗಿರ್ತಕ್ಕಂಥ ಜಾಗಕ್ಕೆ ಅಂದರೆ ಸಮಾಧಿಗೋ ಇತ್ಯಾದಿಗಳಿಗೆ ಹೋಗಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಒಟ್ಟು ಇದೇನಪ್ಪ ಅಂತ ಹೇಳಿದ್ರೆ ಇದರಿಂದ ಪ್ರಕೃತಿಗೆ ಒಂದು ಜೀವರಾಶಿಗಳೇ ನಾವು ಕೊಡ್ತಕ್ಕಂಥದ್ದು ಅದನ್ನು ಅವರು ಒಂದು ಅಂಶದಲ್ಲಿ ಸ್ವೀಕಾರ ಮಾಡ್ತಾರೆ ಅದನ್ನು ಖಂಡಿತವಾಗಿ. ಯಾಕೆಂದರೆ ದೇವತೆಗಳಿಗೆ ನಾವು ನೈವೇದ್ಯವನ್ನು ಕೊಟ್ಟಾಗ ಆ ನೈವೇದ್ಯದ ಅಂಶವನ್ನು ಆ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ಯಾವುದೊಂದು ಶ್ಲೋಕವನ್ನು ಅಥವಾ ನೀವೇ ಯಾವುದೋ ಒಂದು ಅಂಶವನ್ನು ಓದ್ತಾ ಇರ್ತೀರ, ಓದಿ ಅದನ್ನು 15-20 ಸಲ ಪ್ರಾಕ್ಟೀಸ್ ಮಾಡಿ ಬಹೆಟ್ ಮಾಡ್ತೀರಾ, ಕಂಠಸ್ಥ ಮಾಡ್ತೀರಾ ಅಲ್ವಾ. ಅಲ್ಲಿರ್ತಕ್ಕಂಥ ಪದಗಳು ಯಾವುದು ನಿಮ್ಮ ತಲೆಗೆ ಹೇಗೆ ಹೋಗಿರುತ್ತೆ, ಗ್ರಾಸವಾಗಿರ್ತದೆ. ಅದು ನೀವು ಮತ್ತೆ ಬರಿಬಹುದು, ನಿಜ ಅದೇ ತರ ಬರಿಬಹುದು, ನೀವು ಅಲ್ಲಿರೋ ಅಂಶನೇ ಬರಿಬಹುದು. ಹೇಗೆ ಬಂತದು? ಗ್ರಹಣ ಶಕ್ತಿಯಿಂದ ಸೂಕ್ಷ್ಮ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದೆ. ಅಲ್ಲಿರ್ತಕ್ಕಂಥ ಅಕ್ಷರಗಳು, ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಸೂಕ್ಷ್ಮ ರೂಪದಲ್ಲಿ ಗ್ರಹಣ ಮಾಡೋದಿಲ್ಲ. ಅದೇ ರೀತಿಯಾಗಿ ನಾವು ಕೊಡ್ತಕ್ಕಂಥದ್ದನ್ನ ಎಲ್ಲವನ್ನು ಪಿತೃದೇವತೆಗಳು ಅಥವಾ ದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಗ್ರಹಣ ಮಾಡ್ತಾರೆ. ಖಂಡಿತ ಗುರುಗಳೇ. ಸಹಜವಾಗಿ ಧರ್ಮದ ಪರಿಪಾಲನೆ ಅಂದಾಗ ಒಂದಷ್ಟು ಪ್ರಶ್ನೆಗಳು ಜನರಿಗಿರುತ್ತೆ. ಈಗ ಹಿಂದೂ ಧರ್ಮದ ಪರಿಕಲ್ಪನೆಯಲ್ಲಿ ನಡೆಯುವಂಥ ಇಂಥ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಈಗ ಯಾರೋ ಒಬ್ಬ ವ್ಯಕ್ತಿಯ ಅಜ್ಜ ತೀರು ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ನಾವು ಹಿಂದೂ ಧರ್ಮದಲ್ಲಿ ಏನು ಹೇಳ್ತೀರಿ, ಒಂದ್ಸತಿ ಕಾಲ ಆದ ನಂತರ ಅದು ಪುನರ್ಜನ್ಮ ಅನ್ನೋದಾಗತ್ತೆ, ದೇಹಕ್ಕೆ ಸಾವಾಯಿತು, ಆತ್ಮ ಅನ್ನೋದು ಇನ್ನೊಂದು ಜೀವದಲ್ಲಿ ಜನನ ಆಯಿತು ಅನ್ನೋದಾದರೆ ನಾನು ಯಾರನ್ನು ಕರಿತಾ ಇದ್ದೀನಿ ಮಹಾಲ ಅಮಾವಾಸ್ಯೆಯ ಹಬ್ಬದ ಮೂಲಕ, ಆಚರಣೆಯ ಮೂಲಕ ಅನ್ನುವಂಥ ಪ್ರಶ್ನೆಗೆ ನಿಮ್ಮ ಉತ್ತರ? ಇಲ್ಲಿ ಖಂಡಿತವಾಗಿಯೂ ನಾವು ಅಜ್ಜ ಮುತ್ತಜ್ಜ ನಾವೇನು ಹೇಳ್ತೀವಲ್ಲ ಆ ರೂಪದಲ್ಲಿ ಖಂಡಿತವಾಗಿ ಪಿತೃದೇವತೆಗಳು ಬರುವುದಿಲ್ಲ, ಅದೇ ರೂಪದಲ್ಲಿ ಬರುವುದಿಲ್ಲ. ನಮಗೆ ಕಲ್ಪನೆಗೆ ಒಂದು ರೂಪ ಬೇಕು, ಅವರು ಬಂದಿದ್ದಾರೆ ಅಂತ ಕಲ್ಪನೆ ಮಾಡಿದ್ರೆ ಕಲ್ಪನೆಗೆ ಅಷ್ಟು ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ವೀಕ್ಷಕರಲ್ಲಿ ಹಿಂಗೆ ನೋಡ್ಬೋದು. ಈಗ ನಮ್ಮ ಕಣ್ಣು ಮುಚ್ಕೊಂಡು ನಾವು ನಮ್ಮ ಮನೆಯ ಅಡಿಗೆ ಮನೆಗೆ ಹೋಗ್ತೀವಿ, ಅಡಿಗೆ ಮನೆಗೆ ಹೋಗಿ ಅಲ್ಲಿ ನಿಂಬೆಹಣ್ಣು ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ನಿಂಬೆಹಣ್ಣು ತಗೊಂಡ್ವಿ, ಆ ನಿಂಬೆಹಣ್ಣು ಬಹಳ ರಸಭರಿತವಾಗಿರ್ತದೆ, ಅದನ್ನ ಕುಯ್ತೀವಿ, ಒಂದೇ ಒಂದು ಹನಿ ಬಾಯಲ್ಲಿ ಹಾಕೊಳ್ತಾ ಇದೀವಿ ಅಂತ ತಕ್ಷಣ ಏನಾಗುತ್ತೆ? ನೀವೇನು ಮಾಡಿಲ್ಲ, ಬರೀ ಕಲ್ಪನೆ. ಅಷ್ಟು ಕಲ್ಪನೆಗೆ ಶಕ್ತಿ ಇದೆ. ಹಾಗಾಗಿ ಅವ್ರನ್ನ ಕಲ್ಪನೆಯನ್ನು ಮಾಡಿಕೊಂಡು ಅವ್ರು ಬಂದಿದ್ದಾರೆ ಅಂತ ಸ್ವೀಕಾರ ಮಾಡಿದ್ರೆ ಅವರು ಯಾವ ರೀತಿಯಲ್ಲಿ ಇರಲಿ ಅವರಿಗೆ ಖಂಡಿತ ಹೋಗಿ ತಲುಪತ್ತೆ. ಅದ್ಭುತ ಗುರುಗಳೇ, ಅದ್ಭುತ. ಚಿಕ್ಕಮಗಳೂರಿನಿಂದ ರಕ್ಷಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಕ್ಷಿತಾ ಅವ್ರಿಗೆ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳ್ತೀರಾ ರಕ್ಷಿತಾ ಅವರೇ? ಗುರುಗಳಿದ್ದಾರೆ, ಕೇಳ್ತೀವಿ. ನಮಸ್ತೆ ನಮಸ್ತೆ. ಹಲೋ, ಹೇಳಿಮ್ಮ, ಹೇಳಿ ಸರ್. ಮದ್ವೆ ಆಗಿ 9 ತಿಂಗಳಾಗಿದೆ, ಪಿತೃಪಕ್ಷ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದಮ್ಮ. ಕೆಲವು ಜನ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ, ಕಳಸ ಇಟ್ಟು ಮಾಡಬಾರ್ದು ಅಂತ. ಮದುವೆ ಆಗಿ 9 ತಿಂಗಳಾಗಿದೆ 9 ತಿಂಗಳಾಗಿದೆ ಅಲ್ವಾ? ಖಂಡಿತವಾಗೂ ಮಾಡಬಹುದು. ನಿಮ್ಮ ಮನೆಯವರು ಮನೆಯಲ್ಲಿ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದಲ್ವಾ? ಮನೆಯಲ್ಲೇ ಮಾಡ್ತೀವಿ, ಅತ್ತೆ ಮಾವರು ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಪಿತೃ ಕಾರ್ಯವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಏನಾದ್ರು ಆಶೋಚಗಳು ಬಂದ್ರೆ, ಅಂದ್ರೆ ಹುಟ್ಟು ಸಾವು ಇತ್ಯಾದಿ ಮರಣ ಇತ್ಯಾದಿ ಆಶೋಚಗಳು ಬಂದ್ರೆ ಮಾತ್ರ ಅದು ಕಳೆದ ನಂತರ 10 ದಿವಸಕ್ಕೂ 11 ದಿವಸ ಕಳೆಯುತ್ತಲ್ಲ ಅವಾಗ ಮಾಡ್ಬೋದು, ಅಥವಾ 3 ದಿವಸ ಕಳೆದ ಮೇಲೆ ಮಾಡ್ಬೋದು. ಇನ್ಯಾವುದೇ ನಮ್ಮ ಮನೆ ಅದೊಂದು ಎಲ್ಲರಲ್ಲೂ ಕೂಡ ತುಂಬಾ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮದುವೆ ಆಗ್ತಿದೆ, ನಾವು ಪಿತೃಕಾರ್ಯನ ಮಾಡಬಾರ್ದು ಅಂತೇಳಿ, ಅಯ್ಯೋ ಅದು ಪಿತೃಶಾಪಕ್ಕೆ ಗುರಿ ಆಗ್ತೀವಿ ನಾವು. ಅವ್ರ ಆಶೀರ್ವಾದ ನಾವು ಮದುವೆಯಲ್ಲಿ ಕೂಡ ನಾವು ಅಥವಾ ಬೇರೆ ಯಾವುದು ಶುಭ ಸಮಾರಂಭ ನಾಂದಿ ಅಂತ ಮಾಡ್ತೀವಿ. ನಾಂದಿಲಿ ಎಲ್ಲ ವರ್ಗಗಳನ್ನು ಕರಿತೀವಲ್ಲ, ಪಿತೃವರ್ಗಗಳನ್ನು ಕರೆದು ಅವರಿಗೆ ಅಂದ್ರೆ ಅಲ್ಲಿ ತರ್ಪಣ ಬರೋದಿಲ್ಲ, ದೂರವೆಯಿಂದ ನಾವು ತರ್ಪಣವನ್ನು ಮಾಡ್ತೀವಿ. ಹಾಗಾಗಿ ನಾಂದಿ ಶ್ರಾದ್ದವೇ ಅಂತ ಕೆಲವರು ಮನೆ ಮಾಡ್ತಾರೆ. ಅಷ್ಟು ಜನನ ಕೂರಿಸಿ ಅವರಿಗೆ ಆವಾಹನೆ ಮಾಡಿ ಎಲ್ಲ ಅವರಿಗೆ ಊಟ ಇತ್ಯಾದಿಗಳನ್ನು ಕೊಡುವಂಥದ್ದು ಅದೆಲ್ಲ ಮಾಡ್ತಾರೆ. ಹಾಗಾಗಿ ಅದರಲ್ಲಿ 2 ಮಾತಿಲ್ಲ, ಯಾವುದರಲ್ಲೂ ಸಂಶಯ ಬೇಡ. ಎಲ್ಲರೂ ಕೂಡ ಈ ಪಿತೃ ಕಾರ್ಯವನ್ನು ಮಾಡಲೇಬೇಕು. ಖಂಡಿತ. ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳ್ತೀರಾ? ಕೇಳಿ ಮಾತಾಡಿ. ನಮಸ್ತೆ ವೆಂಕಟೇಶ್ ಅವರೇ. ಗುರುಗಳೇ ನಮಸ್ಕಾರ. ನಮಸ್ತೆ ನಮಸ್ತೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರೆ, ಚೆನ್ನಾಗಿ ಹೇಳ್ತಾ ಇದ್ರೆ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಇದು ನಮ್ಮ ತಂದೆ ಇಬ್ರು ಹೋಗಿದ್ದಾರೆ, ಅದನ್ನ ನಮ್ಮ ಅಣ್ಣ ಮಾಡ್ತಾ ಇದ್ದೇನೆ. ಅದು ನಮ್ಗೊಂದು ಸ್ವಲ್ಪ ಸರಿ ಇಲ್ಲ, ಆದ್ರಿಂದ ಈಗ ನಾನು ಅದನ್ನ ಮನೆಯಲ್ಲೇ ತಿಲತರ್ಪಣ ಅಂತ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಷ್ಟು ವರ್ಷದಿಂದ, ಒಂದು 5-10 ವರ್ಷದಿಂದ ಮಾಡಿ.
ಅದು ಸರಿಯಾದ ಕ್ರಮನ ಏನು ಕೇಳೋಣ ಅಂತ ಮಾಡಿ. ಹಾಂ, ಅಂದರೆ ಈಗ ಎಲ್ಲರೂ ಒಟ್ಟುಗೂಡಿ ಮಾಡುವಂಥದ್ದು ಒಂದು ಕ್ರಮ. ಈಗ ಸಾಮಾಜಿಕವಾಗಿ ಏನಾದರೂ ಅವರೆಲ್ಲ ಭಿನ್ನಾಭಿಪ್ರಾಯಗಳು ಇತ್ಯಾದಿಗಳಿದ್ದಾಗ ನಿಮ್ಮ ಒಂದು ಪಾಲಿಗೆ ಬಂದಿದ್ದನ್ನು ನೀವು ಮಾಡಬಹುದು. ಈಗ ಅಣ್ಣನೇ ಶ್ರೇಷ್ಠ, ಅವರೇ ಮಾಡ್ಕೊಂಡು ಹೋಗ್ಬೇಕು, ಅದು ಮಾಡಿ ಬಿಡೋ ಹಾಗಿಲ್ಲ, ಇವರು ಕೂಡ ಮಾಡಬೇಕು. ಮಗನಾಗಿರ್ತಕ್ಕಂಥ ಕರ್ತವ್ಯ ಮಾಡೋದು ಸರಿ ಇದೆ, ನೀವು ಮಾಡೋದು ಸರಿ ಇದೆ, ಖಂಡಿತವಾಗಿ ಮುಂದುವರಿಸಬಹುದು. ಅವ್ರು ಮಾಡಿದ್ರೆ ದೊಡ್ಡವ್ರು ಮಾಡಿದ್ಮೇಲೆ ಚಿಕ್ಕವ್ರು ಮಾಡಾಗಿಲ್ಲ ಅಂತ ಇಲ್ಲ ಸರ್. ಆದರೆ ಒಟ್ಟಿಗೆ ಮಾಡಿದಾಗ ಅವಾಗ ಅಂದರೆ ಒಟ್ಟಿಗೆ ಸೇರಿ ಮಾಡಿದಾಗ ನೀವು ಮಾಡೋದು ಅವರು ಮಾಡೋದು ಆಗೋದಿಲ್ಲ. ತರ್ಪಣಕ್ಕೆ ಎಲ್ರಿಗೂ ಅಧಿಕಾರ ಇದೆ. ತರ್ಪಣವನ್ನು ಮಾಡಲಿಕ್ಕೆ ಎಷ್ಟು ಜನ ಮಕ್ಕಳಿದ್ರು ಅವರಿಗೆಲ್ಲ ಅಧಿಕಾರ ಇದೆ. ಕೆಲವು ಕಡೆ ಸಪ್ರೇಟ್ ಆಗು ಅಲ್ಲಿ ಒಂದೇ ಕಡೆ ಮಾಡ್ತಿದ್ರು ಕೂಡ ಕೆಲವು ಪದ್ಧತಿ ಇದೆ. ಸೌತ್ ಕನ್ನಡ ಕಡೆ ಪದ್ಧತಿ, ದಕ್ಷಿಣ ಕನ್ನಡ ಪದ್ಧತಿಯಲ್ಲಿ ಎಲ್ಲೂ ಕೂಡ ಪ್ರದಾನ ಮಾಡ್ತಾರೆ. ಅವರ ಒಂದು ಬಂದಿರುವಂಥ ಒಂದು ಕ್ರಮ. ಹಾಗಾಗಿ ತಪ್ಪೇನಿಲ್ಲ. ಅವರವರ ಕ್ರಮವಾಗಿ ಏನು ಬಂದಿದೆ ಅವ್ರು ಖಂಡಿತವಾಗಿ ಮಾಡಲೇಬೇಕು. ಖಂಡಿತ. ವೇದಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೇದಾಂತ್ ಅವ್ರಿಗೆ. ಹಲೋ ವೇದಾಂತ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಕೇಳ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡಿ ನೋಡೋಣ. ವೇದಾಂತ್ ಅವರೇ, ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಬೇಕು. ನನ್ನ ಜೊತೆ ಫೋನಲ್ಲಿ ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಹೇಳಿ ವೇದಾಂತ್. ಗರ್ಭಿಣಿ ಕೇಳಿಸ್ತೆ? ಅರ್ಥ ಆಗ್ತಿಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಹತ್ರ ಬಹಳಷ್ಟು ಪ್ರಶ್ನೆಗಳು ಬೇರೆ ಇದ್ದಾವೆ ಗುರುಗಳೇ. ಸೂರ್ಯಗ್ರಹಣ ಬೇರೆ ಇದೆ, ಮಹಾಲಯ ಅಮಾವಾಸ್ಯೆ ಇದೆ, ಈ ಸ್ವಲ್ಪ ಗೊಂದಲ ಇದೆ. ಭಾರತಕ್ಕಿದೆಯಾ ಗ್ರಹಣ? ಖಂಡಿತ ಇಲ್ಲಮ್ಮ, ಅದ್ರ ಬಗ್ಗೆ ಗೊಂದಲ ಬೇಡ. ಆಚರಣೆ ಇಲ್ಲ, ಕಾಣೋದಿಲ್ಲ, ಆಚರಣೆ ಇಲ್ಲ ಅಷ್ಟೇ. ಈಗ ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಬಂದಿದೆ, ಹಾಗಾಗಿ ಮಹಾಲಯ ಅಮಾವಾಸ್ಯೆ ಮಾಡಬೇಕಾ ಬೇಡವಾ, ಈ ಥರದ್ದು ಒಂದಷ್ಟು ಗೊಂದಲಗಳಿದ್ದಾರೆ. ಗ್ರಹಣದ ವಿಚಾರ ಹೇಗೆ ಅಂತ ಹೇಳಿದ್ರೆ, ನಮಗೆ ಗೋಚರವಾದರೆ ಅದರ ಒಂದು ಆಚರಣೆ ಇರ್ತದೆ, ಗೋಚರವಾಗದೇ ಇದ್ರೆ ಆಚರಣೆ ಇಲ್ಲ. ಅದಕ್ಕೆ ನೇರ ಒಂದು ಉತ್ತರ ಏನಂದ್ರೆ ಖಂಡಿತ ನಮಗೆ ಭಾರತಕ್ಕೆ ಗೋಚರ ಇಲ್ಲ, ಹಾಗಾಗಿ ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಥಾಸ್ಥಿತಿಯಾಗಿ ಏನೇನು ಮಾಡ್ಕೊಂಡು ಬರ್ತಿದ್ರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಖಂಡಿತ. ಮತ್ತೊಮ್ಮೆ ಸರಳವಾಗಿ ಮಹಾಲಯ ಅಮಾವಾಸ್ಯೆನ ಆಚರಣೆ ಮಾಡೋದಾದ್ರೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಇದು ಪಿತೃಗಳ ಒಂದು ಹಬ್ಬ. ನಮಗೆ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥವ್ರು, ಹಾಗೆ ನಮ್ಮ ಜೀವನಕ್ಕೆ ಕಾರಣರಾಗಿರ್ತಕ್ಕಂಥವ್ರು, ಅವರಿಂದ ನಾವು ಸಹಾಯ ಪಡೆದಿರ್ತೀವಿ. ಹಾಗೆ ನಮ್ಮ ಮನೆಯಲ್ಲಿ ಒಂದು ನಾಯಿ ಇರ್ತದೆ, ಅದನ್ನು ಪ್ರೀತಿ ನೋಡ್ಕೊಂಡಿರ್ತೀವಿ. ಸೇವಕರು ಇರ್ತಾರೆ, ಕೆಲಸದವರು ಇರ್ತಾರೆ, ಅವರೆಲ್ಲ ಯಾವುದೋ ಒಂದು ಕಾರಣಕ್ಕೆ ಕಾಲವಾಗಿರ್ತಾರೆ. ಅವರಗಳ ಒಂದು ಋಣದ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಅದನ್ನು ಧನ್ಯವಾದ ಅರ್ಪಿಸ್ತಕ್ಕಂಥದ್ದು. ಅದನ್ನು ಖಂಡಿತವಾಗಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಆಚರಣೆ ಮಾಡೋಣ. ಹಾಗಾಗಿ ಅದನ್ನ ಬೇರೆ ಬೇರೆ ಭಿನ್ನತೆಗಳಿದೆ ಮಹಾಲಯ ಶ್ರಾದ್ದದಲ್ಲಿ. ನಿಮ್ಮ ಮನೆಯಲ್ಲಿ ಏನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೋ, ಕೆಲವರು ದೀಪಾವಳಿಯಲ್ಲೂ ಕೂಡ ಆಚರಣೆ ಮಾಡ್ತಾರೆ, ಫೋನ್ ಮಾಡಿದ್ರು ಹಾಗೆ ಆ ಕಾಲದಲ್ಲೂ ಏನೇನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಅದನ್ನ ತಪ್ಪದೆ ನೀವು ಯಾವ ಸ್ಥಿತಿಯಲ್ಲಿ ಎಲ್ಲಿದ್ರೂ ಕೂಡ ಅದನ್ನ ಯಥಾಶಕ್ತಿಯಾಗಿ, ನಾನು ಹೇಳಿದೆ 3-4 ವಿಧಾನಗಳಿದೆ, ಆ ವಿಧಾನಗಳಲ್ಲಿ ಮಾಡ್ಕೊಂಡು ಹೋಗಿ. ಖಂಡಿತ ಗುರುಗಳೇ, ಇದು ಹಬ್ಬ ಆಚರಣೆ ಕುರಿತಂತೆ ನಾನು ಮಾತಾಡ್ತಿದ್ರು ಕೂಡ ಸಂಬಂಧಿಸಿದ್ದಾಗಿದ್ದರಿಂದ ಈ ಪ್ರಶ್ನೆ ಕೇಳ್ತಿರ್ತೀನಿ. ಈಗ ಕಾಲವಾದವರನ್ನು, ಈಗ ನೀವು ಹೇಳ್ತಿದ್ರಿ ಮನೆಯಲ್ಲೇ ಪೂಜಾ ಕೈಂಕರ್ಯಗಳನ್ನು ಮಾಡಿ ಅದು ಸರ್ವಶ್ರೇಷ್ಠ ಅಂತ. ಕಾಲವಾದ ಸಂದರ್ಭದಲ್ಲಿ ಅವರನ್ನು ಕಳ್ಕೊಂಡ ನೋವಿನ ನಡುವೆ ಎಲ್ಲೋ ರುದ್ರಭೂಮಿಯಲ್ಲಿ ಹಾಕೋದಕ್ಕಿಂತ ನನ್ನ ಜಮೀನಲ್ಲೇ ಹಾಕೋಣ ಅಂತ ಹೇಳಿ ಕೆಲವೊಂದು ಆ ಪದ್ಧತಿಯನ್ನು ಅನುಸರಿಸ್ತಾರೆ. ಅದರಿಂದ ವ್ಯತಿರಿಕ್ತವಾದಂಥ ಪರಿಣಾಮಗಳೇನಾದರೂ ಬೀರುತ್ತಾ? ಇರೋ ಪದ್ಧತಿಯನ್ನು ಫಾಲೋ ಮಾಡಬೇಕಾ? ಜಮೀನಲ್ಲಿ ಹಾಕೊಳ್ಳೋದ್ರಿಂದ ಏನಾದರೂ ವ್ಯತ್ಯಾಸಗಳಾಗಬಹುದಾ? ಹಾಂ, ಈಗ ಅವರ ಜಾಗದಲ್ಲಿ ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅದು ಅದಕ್ಕೋಸ್ಕರ ಜಾಗ ಮೀಸಲಿಟ್ಟಿರ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕ್ರಯ ಮಾಡಲ್ಲ, ಆ ಥರದ್ದೆಲ್ಲ ಇದ್ದಾಗ ಪರವಾಗಿಲ್ಲ. ಆದರೆ ಒಂದು ಭಾವನೆ ಇರುತ್ತಲ್ಲ ಆ ಜಾಗದ ಮೇಲೆ, ಒಂದು ಇದ್ರ ಮೇಲೆ, ಆ ಭಾವನೆಗಳ ವ್ಯತಿರಿಕ್ತವಾಗದೇ ಇದ್ದರೆ, ಈಗ ಹಿಂದೆಲ್ಲ ಅವರ ಭೂಮಿಯಲ್ಲೇ ಮಾಡ್ಕೊಳ್ತಾ ಇರ್ತಾರೆ. ಮಲೆನಾಡು ಸಮಯದಲ್ಲಿ ಆಗಿರ್ಬೋದು, ಅವರ ಜಾಗದಲ್ಲೇ ಅವರಿಗೆ ಅದೇ ಭೂಮಿಯಲ್ಲಿ ಹೂಡೋದಾಗ್ಬೋದು ಅಥವಾ ಅಗ್ನಿಸ್ಪರ್ಶವಾಗ್ಬೋದು, ಅಲ್ಲೇ ಮಾಡ್ಕೊಳ್ತಾ ಇದ್ರು. ಖಂಡಿತವಾಗಿ ತಪ್ಪೇನಿಲ್ಲ, ಅದು ಮಾಡ್ಕೊಳ್ಬಹುದು ಅವ್ರ ಜಾಗದಲ್ಲಿ. ಈಗ ಪಟ್ಟಣಂತ ಸ್ಥಿತಿಯಲ್ಲಿ ಅದರ ಒಂದು ವ್ಯವಸ್ಥೆ ಬೇರೆ ಥರ ಇದೆ. ಹಾಗಾಗಿ ಎಲ್ಲಿಗೆ ಯಾವ ರೀತಿಯಾಗಿ ಅನುಕೂಲವಾಗಿದೆಯೋ ಪ್ರತಿ ಮಾಡ್ಕೊಳ್ಳಿ. 5-6 ಜನ ಮಕ್ಕಳಿದ್ದಾರೆ, ಅಣ್ಣ ಮಾತ್ರ ಮಾಡಬೇಕು, ಚಿಕ್ಕವ್ರು ಮಾಡಬಾರ್ದು, ಈ ಥರ ಇದೆ. ಮತ್ತು ಈಗ ಬೆಂಗಳೂರಿನಂಥ ನಗರ ಪ್ರದೇಶಗಳಲ್ಲಿ ಜೀವನ ಮಾಡೋರು ಅಣ್ಣ ಒಂದು ಕಡೆ, ತಮ್ಮ ಒಂದು ಕಡೆ, ಈ ಥರದ್ದು ಕೆಲವೊಂದು ಜೀವನ ಶೈಲಿ ಇರುತ್ತೆ. ಸೊ ಹಾಗಾಗಿ ಇವ್ರು ಹೇಗೆ ಆಚರಣೆ ಮಾಡೋದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅವರವರ ತಂದೆ ತಾಯಿಗಳಿಗೆ, ಪಿತೃಗಳಿಗೆ ಅವ್ರನ್ನ ಮಾಡತಕ್ಕಂಥ ಹಕ್ಕಿದ್ದೇ ಇರ್ತದೆ. ಎಲ್ಲರೂ ಕೂಡಿ ಮಾಡಿದಾಗ, ಎಲ್ಲರೂ ಒಂದು ಕಾರಲ್ಲಿ ಹೋಗ್ತಿರ್ತೀವಿ ಅಂತ ಹೇಳಿದ್ರೆ, ನಾನು ಒಂಚೂರು ಡ್ರೈವಿಂಗ್ ಮಾಡ್ತೀನಿ, 4 ಲಕ್ಷ ಹೊತ್ತಿರ್ತೀನಿ ಅಂತೆಲ್ಲ, ಯಾವ ಡ್ರೈವ್ ಮಾಡ್ತಿರ್ತಾನೋ ಅವ್ನು ಮಾಡ್ಕೊಂಡು ಜೊತೆಲಿ ಕೂತ್ಕೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಹಾಗಾಗಿ ಅಕಸ್ಮಾತ್ ಬೇರೆ ಕಾರಲ್ಲಿ ಹೋಗ್ತಿದ್ರೆ ಅವ್ನ ಕಾರ್ ಅವ್ನು ಓಡಿಸ್ತಾನೆ, ಇವ್ರ ಕಾರಿಗೆ ಓಡಿಸ್ತಾರೆ. ಹಾಗಾಗಿ ಅನಿವಾರ್ಯ ಕಾರಣಗಳಲ್ಲಿ ಏನಾಗ್ತದೆ, ಅವರು ಬೇರೆ ಬೇರೆ ಊರಲ್ಲಿದ್ದಾಗ ಅಲ್ಲಿ ಏನು ಕ್ರಮ ಇರ್ತದೆ, ಅವ್ರಿಗೆ ಅಲ್ಲಿ ಏನು ಲಭ್ಯ ಇರ್ತದೆ. ಈಗ ಒಂದ್ಸಲಿ ಪಿಂಡ ಪ್ರದಾನ ಮಾಡಿ ನಾವು ಮತ್ತೆ ಸೇರಕ್ಕಾಗೋದಿಲ್ಲ, ಅವಾಗ ಮತ್ತೆ ಒಟ್ಟಿಗೆ ಮಾಡ್ತೀವಿ ಅಂತ ಆಗಲಿ. ಅದು ತೀರ್ಥಕ್ಷೇತ್ರದಲ್ಲಿ ಮಾಡಿಕೊಂಡು ಮತ್ತೆ ಒಟ್ಟಿಗೆ ಸೇರಬೇಕು.
ಓ ಆ ಪದ್ಧತಿ ಫಾಲೋ ಮಾಡಿ ಮಾಡಬೇಕಾಗ್ತದೆ. ಒಂದ್ಸಲಿ ಬೇರೆ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲಿ ನಾವು ಸೇರ್ತೀವಿ ಜೊತೆಗೆ ಮಾಡೋಣ ಅಂತ ಮಾತಾಡೋದ್ರಾಗಲ್ಲ, ಮತ್ತೆ ಇನ್ನೊಂದ್ಸಲಿ ಬಿಡೋದು ಮತ್ತೆ ಮಾಡೋದು, ಅದು ಪಿತೃ ಕಾರ್ಯದಲ್ಲಿ ಆಗಲ್ಲ. ಇದು ಪೂಜೆ ಇತ್ಯಾದಿಗಳಲ್ಲಿ ಆಗತ್ತೆ ಬೇಕಾದ್ರೆ, ಆದರೆ ಪಿತೃ ಕಾರ್ಯಗಳಲ್ಲಿ ಆ ಥರ ಆಗೋದಿಲ್ಲ. ಒಂದ್ಸಲಿ ಪಿಂಡ ಪ್ರದಾನ ಮಾಡಿ ಅವರು ಬೇರೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಬೇರೆ ಮಾಡ್ಕೊಂಡು ಹೋಗಬೇಕು. ಅಕಸ್ಮಾತ್ ಮುಂದೆ ಸೇರ್ಕೊಂಡು ಮಾಡ್ತೀವಿ ಅನ್ನೋದಾದ್ರೆ ಅವಾಗ ಒಂದು ತೀರ್ಥಕ್ಷೇತ್ರಗಳಲ್ಲಿ ನಾವು ಹೇಳಿದ್ನಲ್ಲ ಈಗ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕಾಶಿಯಲ್ಲಿ ಮಾಡ್ಬೋದು, ಅಥವಾ ಗೋಕರ್ಣದಲ್ಲಿ ನಮ್ಮ ಕಾವೇರಿ ನದಿ ತೀರದಲ್ಲಿ ಎಲ್ಲ ಮಾಡಿಕೊಂಡು ಅವರು ಮುಂದುವರ್ಸ್ಕೊಂಡು ಹೋಗ್ಬೋದು. ಕುಟುಂಬದಲ್ಲಿ ಗಂಡು ಮಕ್ಕಳಿದ್ದಾಗ ಅವ್ರ ಜವಾಬ್ದಾರಿ ಅವ್ರು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ರಿ. ತಂದೆ ತಾಯಿ ಇಲ್ಲ, ಬಟ್ ಇರೋದೇ ಹೆಣ್ಮಕ್ಳು, ಏನು ಮಾಡಬೇಕು? ಹಾಂ, ಹೆಣ್ಮಕ್ಳಿಗೂ ಕೂಡ ಅವ್ರದ್ದೇ ಆಗಿರತಕ್ಕಂಥ ಅಧಿಕಾರ ಇದೆ. ಅವ್ರು ಹೇಗೆ ಮಾಡಬಹುದು ಪಿತೃ ಕಾರ್ಯಗಳನ್ನ ಅಂಥೇಳಿ. ಗಂಡ ಇರ್ತಾನೆ, ಹೆಣ್ಮಕ್ಳು ಇಬ್ಬರು ಇರ್ತಾರೆ, ಹೆಂಡತಿ ಇರ್ತಾರೆ, ಗಂಡ ಹೋಗ್ಬಿಟ್ಟಿರ್ತಾನೆ. ಅಲ್ಲಿ ಹೆಂಡತಿ ನೇರ ಕರ್ತೃ ಆಗ್ತಾರೆ. ಯಜಮಾನ್ಯ ಭರ್ತೃ ಪಿತಾಮಹ ಪ್ರಪಿತಾಮಹ ಅಂತ ಸಂಕಲ್ಪ ತಗೊಳ್ತಾರೆ. ಯಜಮಾನಿಯ ಗಂಡ, ಅವರ ತಂದೆ ಅಂಥೇಳಿ ಆ ರೀತಿಯ ತಗೊಂಡು ಯಾರು ಅಲ್ಲಿ ಫಸ್ಟು ಅಧಿಕಾರ ಇರ್ತಾರೆ. ಈಗ ತಮ್ಮನ ಮಗ ಯಾರು ಇದ್ರೆ ಅವ್ರು ಮಾಡ್ಬೋದು, ಫಸ್ಟು ಅವ್ರಿಗೆ ಪ್ರಿಫರೆನ್ಸು. ಅಕಸ್ಮಾತು ಮದುವೆ ಆಗಿರ್ತಕ್ಕಂಥ ಹೆಣ್ಮಗುವಿನ ಮಗ ಇದ್ರೆ ದೋಹಿತ್ರ ಅಂಥೇಳಿ ಅವನ ಅಧಿಕಾರನಾಗ್ತಾನೆ, ಅವನು ಮಾಡಬಹುದು. ಹಾಗಾಗಿ ಆ ರೀತಿಯಾಗಿ ಮತ್ತೆ ಹೆಣ್ಮಕ್ಳಿಗೆ ಏನಾಗ್ತದೆ, ಮದುವೆ ಆಗಿ ಕೊಟ್ಟಾಗ ಅಲ್ಲಿಗೆ ಆ ಒಂದು ಕುಟುಂಬಕ್ಕೆ ಸೇರ್ತಾರೆ, ಸೀಮಿತರಾಗ್ತಾರೆ. ಅಲ್ಲಿ ಒಂದು ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬರಬೇಕಾಗ್ತದೆ. ಇಲ್ಲಿ ಪಾಪ ಈಗ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರ ತಂದೆ ತಾಯಿ ಕಾಲವಾಗಿದ್ದಾರೆ, ಈ ಪೂಜಾ ಕೈಂಕರ್ಯ ಮಾಡಕ್ಕೆ ಯಾರೂ ಇಲ್ಲ. ಅವರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ದಿವಸದಲ್ಲಿ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಯಾರಿಗಾದ್ರೂ ಒಂದು ವಸ್ತು ರೂಪದಲ್ಲಿ ಏನಾದ್ರು ದಾನ ಇತ್ಯಾದಿಗಳು ಮಾಡಿ ಅವರಿಗಷ್ಟೇ, ಹೆಣ್ಮಕ್ಳಿಗೆ ಅವರಿಗಷ್ಟೇ ಅಧಿಕಾರ ಇರ್ತಕ್ಕಂಥದ್ದು ಅಷ್ಟು ಮಾಡಬಹುದು. ಓಕೆ, ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲನೂ ಅಚ್ಚುಕಟ್ಟು ಮಾಡಬೇಕು ಅನ್ನುವಂಥ ಮನೋಭಾವವೇ ಇರುತ್ತೆ. ಆದರೂ ಕೂಡ ಕೆಲವೊಮ್ಮೆ ಪೂಜಾ ಸಂದರ್ಭದಲ್ಲೇ ಏನಾದರೂ ದೋಷಗಳು ಉಂಟಾಯಿತು ಅಂದರೆ ಅದು ಅದು ಅದರ ಫಲಿತಾಂಶ ಏನಾದರೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತಾ? ಅಂಥ ದೋಷಗಳೇನಾದರೂ ಅದರ ಪರಿಹಾರ ಇರುತ್ತಾ? ಹಾಂ, ಕೆಲವೊಂದು ಗೊತ್ತಿಲ್ಲದೆ ಮಾಡ್ತಕ್ಕಂತಹ ದೋಷಗಳಿದೆ, ಗೊತ್ತಿಲ್ಲಪ್ಪ ವ್ಯತ್ಯಾಸ, ಅದಕ್ಕೆ ಕ್ಷಮೆ ಇದೆ. ಗೊತ್ತಿದ್ದು ಮಾಡ್ತಾ ಇದ್ದೀವಿ ಅಂದಾಗ ಅದಕ್ಕೆ ದೋಷಕ್ಕೆ ಏನು ತಪ್ಪು ಮಾಡ್ತೀವೋ ಅದಕ್ಕೆ ಫಲ ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ಆಯಾ ರೀತಿಯಾಗಿ ಫಲಗಳಿರ್ತದೆ. ಈಗ ದೋಷ ನಮ್ಗೆ ವಿಸಿಬಲ್ ಆಗುತ್ತಾ? ಅದರ ಕರ್ಮ ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ? ಖಂಡಿತ ಅನುಭವಿಸ್ತೀವಿ. ಪಿತೃ ಕಾರ್ಯಗಳು ಬಿಟ್ಟಾಗಿರಬಹುದು, ಅದು ಗೊತ್ತಾಗಲ್ಲ ಅಂದ್ರೆ ಯಾವಾಗಲೂ ಒಂದ್ಸಲಿ ಗೊತ್ತಾಗುತ್ತೆ. ಅದು ಇದಕ್ಕೆ ಆಗ್ತಿದೆ ಅಂತೇಳಿ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅದರ ಪರಿಣಾಮ ವ್ಯತಿರಿಕ್ತವಾದಾಗ ಅದು ಖಂಡಿತವಾಗಿ ಗೊತ್ತಾಗುತ್ತೆ. ಒಂದು ಸಂದೇಶ ಒಂದು ವೀಕ್ಷಕರಿಗೆ ತಿಳಿಸ್ಕೊಡಿ. ಹಾಂ, ಖಂಡಿತ. ನೀವೀಗ ಶ್ರಾದ್ದ ಇತ್ಯಾದಿಗಳನ್ನು ಪಿತೃ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಅಲ್ಪ ಲೋಪದೋಷಗಳು ಇರ್ತದೆ. ಅಂದರೆ ಪಟ್ಟಣಗಳಲ್ಲಿ ಇದ್ದಾಗ ನಮಗೆ ಆ ರೀತಿ ಸರಿ ನಿಯಮಗಳನ್ನು ಆದರೆ ಶ್ರದ್ಧೆಯಿಂದ ನಾವು ಏನು ಕೊಡ್ತೀವೋ ಪಿತೃದೇವತೆಗಳಿಗೆ ಶ್ರದ್ಧೆಯಿಂದ ಕೊಡಬೇಕು. ಆಯ್ತಾ? ಪಿತೃದೇವತೆಗಳಿಗೆ ಶ್ರದ್ಧೆಯಿಂದ ಕೊಟ್ಟಾಗ ಕರ್ಣನ ಒಂದು ಕಥೆ ಬರ್ತದೆ, ಕರ್ಣನಿಗೆ ಮೋಕ್ಷ ಸಿಗೋದಿಲ್ಲ. ಅವಾಗ ಮತ್ತೆ ಆ ರೀತಿ ಆದಾಗ ಅವನು ಮತ್ತೆ ಪಿತೃ ಕಾರ್ಯವನ್ನು ಮಾಡ್ತಾನೆ, ಮತ್ತೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿ ಮಹಾಭಾರತದ ಉಲ್ಲೇಖ ಇದೆ. ಹಾಗೆ ಆ ಶ್ರದ್ಧೆಯಿಂದ ನಾವು ಏನು ಕೊಡ್ತೀವೋ ಅದನ್ನ ಭಕ್ತಿಯಿಂದ ಪಿತೃದೇವತೆಗಳ ಹೆಸರನ್ನ ಕರೆದು ಹೆಸರನ್ನು ಹೇಳಿ ಕೊಡಬೇಕು ಅವರಿಗೆ. ಖಂಡಿತ ಆ ರೀತಿ ಮಾಡಿದಾಗ ನಮಗೆ ಫಲ ಖಂಡಿತವಾಗಿದೆ. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಲಯ ಅಮಾವಾಸ್ಯೆ ಅಂದ್ರೇನು, ಹೇಗೆ ಆಚರಣೆ ಮಾಡಬೇಕು, ಕೈಲಾಗದವರು ಕೂಡ ತಮಗಿರುವಂಥ ಶಕ್ತಿಯಾನುಸಾರ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದಲ್ಲಿ ವೀಕ್ಷಕರೇ, ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸುವ ಸಂದರ್ಭದಲ್ಲಿ ಇದು ಮೌಢ್ಯ ಅಲ್ಲ, ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.